ಎಲ್ರಿಗೂ ನಮಸ್ಕಾರ. ಹಿಂದಿನ ಕ್ಲಾಸಲ್ಲಿ ನಾವು ಪ್ಲಾಂಟ್ ಟಿಶ್ಯೂಸ್ ಬಗ್ಗೆ ತಿಳ್ಕೊಂಡ್ವಿ. ಪ್ಲಾಂಟ್ ಟಿಶ್ಯೂಸ್ ಅಂದ್ರೆ ಏನು, ಅದರಲ್ಲಿರುವಂತಹ ಟೈಪ್ಸು, ಅದ್ರ ಫಂಕ್ಷನ್ಸು ಯಾವ್ಯಾವುದು ಅಂತಂದರೆ ಪ್ರೊಟೆಕ್ಷನ್ ಆಗಿರ್ಬೋದು, ಫೋಟೋಸಿಂಥಸಿಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಸಪೋರ್ಟ್, ಈ ಥರ ಹಲವಾರು ಫಂಕ್ಷನ್ಗಳನ್ನ ತಿಳ್ಕೊಂಡ್ವಿ ಅಲ್ವಾ. ಅದರಿಂದ ಏನು ಗೊತ್ತಾಯಿತು ನಮಗೆ, ಪ್ಲ್ಯಾಂಟ್ಸ್ಗಳಲ್ಲಿ ಟಿಶ್ಯೂಸು ಇಂಪಾರ್ಟೆನ್ಸ್ ಏನಿದೆ ಅನ್ನೋದು ನಮಗೆ ಗೊತ್ತಾಯಿತು. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಅನಿಮಲ್ ಟಿಶ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಅನಿಮಲ್ ಟಿಶ್ಯೂಸಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ, ಅದರದ್ದು ಫಂಕ್ಷನ್ಸ್ ಏನು, ಲೊಕೇಶನ್ ಏನು, ಈ ಥರ ಹಲವಾರು ಮಾಹಿತಿನ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಈ ಅನಿಮಲ್ ಟಿಶ್ಯೂಸ್ ಅಂದ್ರೇನು, ಅದರದ್ದು ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ದಿಸ್ ಟಿಶ್ಯೂಸ್ ಕಂಬೈನ್ ಟು ಬಿಲ್ಡ್ ಕಾಂಪ್ಲೆಕ್ಸ್ ಬಾಡಿ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾರೆ. ಕಾಂಪ್ಲೆಕ್ಸ್ ಬಾಡಿ ಸ್ಟ್ರಕ್ಚರ್ ಅಂದ್ರೇನು, ನಾವು ಲಿವಿಂಗ್ ಆರ್ಗ್ಯಾನಿಸಮ್ದು ಹೈರಾರ್ಕಿನ ನಾವು ನೋಡಿದ್ವಿ ಅಲ್ವಾ. ಅದರಲ್ಲಿ ಏನಿತ್ತು, ಗ್ರೂಪ್ ಆಫ್ ಸೆಲ್ಸ್ ಇಂದ ಟಿಶ್ಯೂಸ್ ಆಗುತ್ತೆ, ಟಿಶ್ಯೂಸ್ ಇಂದ ನಮಗೆ ಒಂದು ಆರ್ಗನ್ ಫಾರ್ಮ್ ಆಗುತ್ತೆ, ಆರ್ಗನ್ ಎಲ್ಲ ಸೇರಿ ಒಂದು ಆರ್ಗನ್ ಸಿಸ್ಟಮ್ ಆಗುತ್ತೆ, ಲೇಟರ್ ಒಂದು ಆರ್ಗ್ಯಾನಿಸಮ್ ಆಗುತ್ತೆ ಅಂತ. ಹಾಗಾದ್ರೆ ಈ ಟಿಶ್ಯೂಸ್ ಇಂದ ಒಂದು ನಮ್ಗೇನು ಅರ್ಥ ಆಗುತ್ತೆ ಅಂದ್ರೆ, ಒಂದು ಬಾಡಿ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ ಅನಿಮಲ್ಲು ಫಾರ್ಮೇಶನ್ ಆಗುತ್ತೆ ಅನ್ನೋದು ತಿಳ್ಕೊತೀವಿ. ಜೊತೆಗೆ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಫಾರ್ಮೇಶನ್ ಆಫ್ ದ ಇಂಟರ್ನಲ್ ಆರ್ಗನ್ಸ್ ಲೈಕ್ ಹಾರ್ಟ್ ಅಂಡ್ ಲಂಗ್ಸ್. ಅಂದ್ರೆ ನಮ್ಮ ದೇಹದಲ್ಲಿ ಅಥವಾ ಎಲ್ಲ ಅನಿಮಲ್ಸ್ ದೇಹದಲ್ಲೂ ಕೂಡ ಹಲವಾರು ಇಂಟರ್ನಲ್ ಆರ್ಗನ್ಸ್ ಇರುತ್ತೆ ಅಲ್ವಾ. ಯಾವ್ಯಾವುದು, ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಬ್ರೈನ್, ಈ ಥರ ಎಷ್ಟೊಂದು ಇಂಟರ್ನಲ್ ಆರ್ಗನ್ಸ್ ಇರುತ್ತೆ ಅಲ್ವಾ. ಆ ಇಂಟರ್ನಲ್ ಆರ್ಗನ್ಸ್ ಫಾರ್ಮೇಶನ್ ಆಗೋಕ್ಕೆ ಯಾವುದು ರೀಸನ್ ಅಂದರೆ ಈ ಟಿಶ್ಯೂಸು. ಈ ಟಿಶ್ಯೂಸ್ ಏನು ಮಾಡುತ್ತೆ ಅಂದರೆ, ಒಂದು ಪರ್ಟಿಕ್ಯುಲರ್ ಫಂಕ್ಷನ್ನ ಎಫೆಕ್ಟಿವ್ಲಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಹಾಗಾದ್ರೆ ಈ ಅನಿಮಲ್ ಟಿಶ್ಯೂಸ್ ಅಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ? ಪ್ಲಾಂಟ್ ಟಿಶ್ಯೂಸ್ ಅಲ್ಲೂ ನಾವು ತುಂಬಾ ಟೈಪ್ಸ್ ನೋಡಿದ್ವಿ ಅಲ್ವಾ. ಅನಿಮಲ್ ಟಿಶ್ಯೂಸ್ ಅಲ್ಲೂ ಕೂಡ ತುಂಬಾ ಟೈಪ್ಸ್ಗಳು ಇರುತ್ತೆ. ಫಸ್ಟ್ ಒನ್, ಎಪಿಥೀಲಿಯಲ್ ಟಿಶ್ಯೂ. ಈ ಎಪಿಥೀಲಿಯಲ್ ಟಿಶ್ಯೂಸ್ನ ನಾವು ಕನ್ನಡದಲ್ಲಿ ಅನುಲೇಪಕ ಅಂಗಾಂಶ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ನು ನರ್ವಸ್ ಟಿಶ್ಯೂ. ನರ್ವಸ್ ಟಿಶ್ಯೂನ ನಾವು ನರಾಂಗಾಂಶ ಅಂತ ಹೇಳ್ತೀವಿ. ಮೂರನೇದು ಮಸಲ್ ಟಿಶ್ಯೂಸ್. ಮಸಲ್ ಟಿಶ್ಯೂಸ್ನ ನಾವು ಸ್ನಾಯು ಅಂಗಾಂಶ ಅಂತ ಹೇಳ್ತೀವಿ. ನಾಲ್ಕನೇದು ಕನೆಕ್ಟಿವ್ ಟಿಶ್ಯೂ. ಈ ಕನೆಕ್ಟಿವ್ ಟಿಶ್ಯೂನ ನಾವು ಸಂಯೋಜಕ ಅಂಗಾಂಶ ಅಂತ ಹೇಳ್ತೀವಿ. ಇವಾಗ ಮೇನ್ ಆಗಿ ಅನಿಮಲ್ ಟಿಶ್ಯೂಸ್ ಅಲ್ಲಿ ನಾವು 4 ಟೈಪ್ಸ್ ನೋಡ್ತೀವಿ. ಫಸ್ಟ್ ಒನ್ನು ಎಪಿಥೀಲಿಯಲ್ ಟಿಶ್ಯೂ, ನರ್ವಸ್ ಟಿಶ್ಯೂ, ಮಸಲ್ ಟಿಶ್ಯೂಸ್, ಹಾಗೇನೆ ಕನೆಕ್ಟಿವ್ ಟಿಶ್ಯೂಸ್. ಇವಾಗ ಒಂದೊಂದಾಗಿ ಓದ್ತಾ ಬರೋಣ ಯಾವ್ಯಾವುದು ಅಂತ ಅದ್ರದ್ದು ಫಂಕ್ಷನ್ಸ್ ಏನೇನು ಅಂತಂತ. ಫಸ್ಟ್ ಒನ್, ಎಪಿಥೀಲಿಯಲ್ ಟಿಶ್ಯೂ. ಎಪಿಥೀಲಿಯಲ್ ಟಿಶ್ಯೂ ಅಂದ್ರೇನು, ಅನುಲೇಪಕ ಅಂಗಾಂಶಗಳು. ಇದೆಲ್ಲಿ ಸಿಗುತ್ತೆ, ಇದ್ರ ಫಂಕ್ಷನ್ಸ್ ಏನು ಅಂತ ಇವಾಗ ಒಂದೊಂದಾಗಿ ತಿಳ್ಕೊತಾ ಬರೋಣ. ಫಸ್ಟ್ ಒನ್, ಇಟ್ ಕವರ್ಸ್ ದ ಮೋಸ್ಟ್ ಆರ್ಗನ್ಸ್ ಲೈಕ್ ಸ್ಕಿನ್, ಲೈನಿಂಗ್ ಆಫ್ ದ ಮೌತ್, ಲೈನಿಂಗ್ ಆಫ್ ದ ಬ್ಲಡ್ ವೆಸಲ್ಸ್, ಲಂಗ್ಸ್, ಹಾಗೇನೆ ಕಿಡ್ನಿ ಟ್ಯೂಬ್ಯೂಲ್ಸ್ ಅಲ್ಲೂ ಕೂಡ ಇದೇನಾಗಿರುತ್ತೆ, ಲೈನಿಂಗ್ ರೂಪದಲ್ಲಿ ಎಪಿಥೀಲಿಯಲ್ ಟಿಶ್ಯೂಸ್ಗಳು ಯೂಶಲಿ ಪ್ರೆಸೆಂಟ್ ಇರುತ್ತೆ. ಎಲ್ಲೆಲ್ಲಿ, ಸ್ಕಿನ್ಸಲ್ಲಿ ಇರುತ್ತೆ, ಮೌತಲ್ಲಿ ಇರುತ್ತೆ, ಬ್ಲಡ್ ವೆಸಲ್ಸ್ ಅಲ್ಲಿ ಇರುತ್ತೆ, ಲಂಗ್ಸ್ ಅಲ್ಲಿ ಇರುತ್ತೆ, ಮತ್ತೆ ಕಿಡ್ನೀಸ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಇಲ್ಲಿರುವಂತಹ ಈ ಟಿಶ್ಯೂಸ್ ಅಲ್ಲಿರುವಂತಹ ಸೆಲ್ಸ್ಗಳು ಹೇಗಿರುತ್ತೆ ಅಂತಂದ್ರೆ, ದೇ ಆರ್ ಯೂಶುವಲಿ ಟೈಟ್ಲಿ ಪ್ಯಾಕ್ಡ್ ಅಂತ ಇರುತ್ತೆ. ಟೈಟ್ಲಿ ಪ್ಯಾಕ್ಡ್ ಅಂದ್ರೇನು, ಈ ಎಲ್ಲ ಸೆಲ್ಸ್ಗಳು ಒಂದಕ್ಕೊಂದು ಜೋಡಣೆಯಾಗಿ ಇರುತ್ತೆ, ಮತ್ತೆ ಇವುಗಳ ಮಧ್ಯ ಯಾವುದೇ ರೀತಿ ಇಂಟರ್ಸೆಲ್ಯುಲಾರ್ ಸ್ಪೇಸ್ಗಳು ಇರಲ್ಲ. ಇಂಟರ್ಸೆಲ್ಯುಲಾರ್ ಸ್ಪೇಸ್ ಅಂದ್ರೂ ಅಂತ ಏನು ಅಂತಂದ್ರೆ, ಒಂದು ಸೆಲ್ಸಿಂದ ಇನ್ನೊಂದು ಸೆಲ್ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ನ ನಾವು ಇಂಟರ್ಸೆಲ್ಯುಲಾರ್ ಸ್ಪೇಸ್ ಅಂತ ಹೇಳ್ತೀವಲ್ವಾ. ಆ ಇಂಟರ್ಸೆಲ್ಯುಲಾರ್ ಸ್ಪೇಸು ಈ ಎಪಿಥೀಲಿಯಲ್ ಟಿಶ್ಯೂಸ್ ಅಲ್ಲಿರುವಂತಹ ಸೆಲ್ಸ್ ಅಲ್ಲಿ ಇರುವುದಿಲ್ಲ. ಹಾಗೇನೆ ಇದೇನ್ ಮಾಡುತ್ತೆ ಅಂದ್ರೆ, ದೇ ಯೂಶುವಲಿ ಫಾರ್ಮ್ ದ ಕಂಟಿನ್ಯೂಯಸ್ ಶೀಟ್ಸ್ ಅಂತ ಹೇಳ್ತಾರೆ. ಕಂಟಿನ್ಯೂಯಸ್ ಶೀಟ್ಸ್ ಅಂದ್ರೇನು, ಇವಾಗ ನಮ್ಮ ಬುಕ್ಕಲ್ಲಿ ಶೀಟ್ಸ್ ಅಥವಾ ಪೇಜಸ್ ಇರುತ್ತೆ ಅಲ್ವಾ, ಅಲ್ಲಿ ಹೇಗೆ ಕಂಟಿನ್ಯೂಯಸ್ ಶೀಟ್ಸ್ ಇರುತ್ತೆ, ಅದೇ ರೀತಿ ಈ ಸೆಲ್ಸ್ಗಳು ಕೂಡ ಕಂಟಿನ್ಯೂಯಸ್ ಆಗಿ ಶೀಟ್ ಲೈಕ್ ಸ್ಟ್ರಕ್ಚರ್ಸ್ಗಳನ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಇದ್ರದ್ದು ಫಂಕ್ಷನ್ಸ್ ಏನು, ಇವಾಗ ನಮ್ಗೆ ಗೊತ್ತಾಯಿತು, ಸ್ಕಿನ್ನಲ್ಲಿರುತ್ತೆ, ಕಿಡ್ನಿಲಿರುತ್ತೆ, ಹಾಗೇನೆ ಲಂಗ್ಸಲ್ಲಿರುತ್ತೆ, ಬ್ಲಡ್ ವೆಸಲ್ಸಲ್ಲಿರುತ್ತೆ ಅಂತಂತ. ಇದರಲ್ಲೆಲ್ಲ ಇರುತ್ತೆ ಅಂತ ಗೊತ್ತಾದ್ಮೇಲೆ ಇದ್ರ ಫಂಕ್ಷನ್ಸ್ ಏನೇನು ಅಂತ ಒಂದೊಂದಾಗಿ ನೋಡ್ಕೊಬರೋಣ. ಫಸ್ಟ್ ಒನ್, ಪ್ರೊಟೆಕ್ಷನ್. ಪ್ರೊಟೆಕ್ಷನ್ ಅಂದ್ರೇನು, ಸ್ಕಿನ್ನಲ್ಲಿ ಇರುತ್ತೆ. ಸೊ ಸ್ಕಿನ್ ಏನು ಮಾಡುತ್ತೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಥವಾ ನಿಮ್ಮಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದರಿಂದ ಅಂತಂದರೆ, ಔಟರ್ ಎನ್ವಿರಾನ್ಮೆಂಟ್, ಹೊರಗಡೆ ಇರುವಂತಹ ಪರಿಸರ ಅಥವಾ ಫಾರಿನ್ ಪಾರ್ಟಿಕಲ್ಸಿಂದ ನಮ್ಮ ದೇಹನ ಅದೇನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಯಾವುದು, ಸ್ಕಿನ್ನು. ನೆಕ್ಸ್ಟ್ ಒನ್ನು ಅಬ್ಸಾರ್ಪ್ಷನ್. ಈ ಅಬ್ಸಾರ್ಪ್ಷನ್ ಅನ್ನುವಂಥದ್ದು ಎಲ್ಲಿ ಸಿಗುತ್ತೆ ನಮಗೆ, ಇಂಟೆಸ್ಟೈನಲ್ಲಿ. ಏನು ಮಾಡುತ್ತೆ, ಅದು ಫುಡ್ನ ಯೂಶುವಲಿ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಈ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಲ್ಲಿ ಸಿಗುತ್ತೆ ಅಥವಾ ಈ ಫಂಕ್ಷನ್ನ ನಾವು ಎಲ್ಲಿ ನೋಡ್ತೀವಿ ಅಂದರೆ, ಲಂಗ್ಸನ್ನು ನೋಡ್ತೀವಿ ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನು
ಅಲ್ಲಿ ಇದೇನ್ ಮಾಡುತ್ತೆ, ಗ್ಯಾಸ್ ಎಕ್ಸ್ಚೇಂಜಸ್ ಆಗ್ತಾ ಇರುತ್ತೆ ನಮ್ಮ ಬಾಡಿಲಿ, ಅಥವಾ ಎಲ್ಲ ಅನಿಮಲ್ಸ್ ಬಾಡಿಲೂ ಕೂಡ ಈ ಗ್ಯಾಸ್ ಎಕ್ಸ್ಚೇಂಜ್ ಅನ್ನುವಂಥದ್ದು ನಡೀತಾ ಇರುತ್ತೆ. ನೆಕ್ಸ್ಟ್ ಒನ್ ಸೆಕ್ರೀಷನ್. ಸೆಕ್ರೀಷನ್ ಅಂದ್ರೇನು, ಎಲ್ಲ ಅನಿಮಲ್ಸ್ ಅಲ್ಲೂ ಹಾರ್ಮೋನಲ್ ಸೆಕ್ರೀಷನ್ ಆಗುತ್ತೆ ಅಲ್ವಾ. ಈ ಹಾರ್ಮೋನಲ್ ಸೆಕ್ರೀಷನ್ಸ್ ಎಲ್ಲಾಗುತ್ತೆ ಅಂತಂದ್ರೆ ಥೈರಾಯ್ಡ್ ಅನ್ನುವಂತಹ ಪ್ಲೇಸಲ್ಲಿ ಆಗುತ್ತೆ, ಅಥವಾ ಥೈರಾಯ್ಡ್ ಅನ್ನುವಂತಹ ರೀಜನ್ ಅಲ್ಲಿ ಆಗುತ್ತೆ. ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಈ ಥೈರಾಯ್ಡ್ಸ್ಗಳು ಕೆಲವೊಂದು ಹಾರ್ಮೋನ್ಸ್ಗಳನ್ನ ಸೆಕ್ರಿಷನ್ ಮಾಡುತ್ತೆ. ಆ ಹಾರ್ಮೋನ್ಸ್ಗಳು ಪರ್ಟಿಕ್ಯುಲರ್ ಫಂಕ್ಷನ್ಗಳಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಫಿಲ್ಟ್ರೇಷನ್. ಈ ಫಿಲ್ಟ್ರೇಷನ್ ಅನ್ನುವಂಥ ಫಂಕ್ಷನ್ ಎಲ್ಲಿ ಸಿಗುತ್ತೆ ನಮ್ಮ ಅನಿಮಲ್ಸ್ ಬಾಡಿಲಿ ಅಂದ್ರೆ ಕಿಡ್ನಿ. ಇದೇನ್ ಮಾಡುತ್ತೆ, ಫುಡ್ ಅಥವಾ ಲಿಕ್ವಿಡ್ಸ್ಗಳನ್ನ ಯೂಶುವಲಿ ಫಿಲ್ಟರ್ಸ್ ಮಾಡ್ತಾ ಹೋಗುತ್ತೆ, ಹಾಗೇನೆ ಬ್ಲಡ್ ಕೂಡ ಫಿಲ್ಟರ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತಂತ ನೋಡಕ್ ಹೋದ್ರೆ ಇದರಲ್ಲಿ ಮೇನ್ ಆಗಿ ನಮಗೆ 4 ಟೈಪ್ಸ್ ಆಫ್ ಎಪಿಥೀಲಿಯಲ್ ಟಿಶ್ಯೂಸ್ಗಳನ್ನ ನಾವು ಯೂಶುವಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಯಾವುದು, ಸಿಂಪಲ್ ಸ್ಕ್ವಾಮೋಸ್ ಎಪಿಥೀಲಿಯಂ ಟಿಶ್ಯೂ, ಕನ್ನಡದಲ್ಲಿ ಚಪಟೆ ಅನುಲೇಪಕ ಅಂಗಾಂಶ ಅಂತ ಕರೀತಾರೆ. ಸೆಕೆಂಡ್ ಒನ್ನು ಸ್ಟ್ಯಾಟಿಫೈಡ್ ಸ್ಕ್ವಾಮೋಸ್ ಎಪಿಥೀಲಿಯಂ ಟಿಶ್ಯೂಸ್ ಅಂತಂದ್ರೆ ಸ್ತರೀಕೃತ ಚಪಟೆ ಅನುಲೇಪಕ ಅಂಗಾಂಶ. ಮೂರನೇದು ಕ್ಯೂಬಾಯ್ಡಲ್ ಎಪಿಥೀಲಿಯಂ ಅಂದ್ರೆ ಘನಾಕೃತಿಯ ಅನುಲೇಪಕ ಅಂಗಾಂಶ. ಮತ್ತೆ ಇನ್ನ ಒಂದು ಟೈಪ್ ಇದೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಈ 4 ಟೈಪ್ಸ್ದು ಏನನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತಂದ್ರೆ ಇವಾಗ ಇದ್ರದ್ದು ಅಪಿಯರೆನ್ಸು ಮತ್ತೆ ಇದ್ರದ್ದು ಶೇಪು, ಲೊಕೇಶನ್ ಮತ್ತೆ ಫಂಕ್ಷನ್ಗಳನ್ನ ಒಂದೊಂದಾಗಿ ತಿಳ್ಕೊತಾ ಬರೋಣ. ಇವಾಗ ಫಸ್ಟ್ ಒನ್ ಯಾವುದು, ಸಿಂಪಲ್ ಸ್ಕ್ವಾಮೋಸ್ ಎಪಿಥೀಲಿಯಂ ಟಿಶ್ಯೂ ವಿಚ್ ಮೀನ್ಸ್ ಚಪಟೆ. ಚಪಟೆ ಅಂದ್ರೇನು, ಫ್ಲಾಟ್ ಲೈಕ್ ಸ್ಟ್ರಕ್ಚರ್. ಇಲ್ಲಿರುವಂತಹ ಸೆಲ್ಸ್ ಎಲ್ಲ ಹೇಗಿದೆ, ಫ್ಲಾಟ್ ಆಗಿದೆ ಅಲ್ವಾ, ಫ್ಲಾಟ್ ಆಗಿದೆ. ಜೊತೆಗೆ ಇದು ಥಿನ್ ಸೆಲ್ಸ್ ಆಗಿದೆ, ಅಂದ್ರೆ ಸಿಂಗಲ್ ಲೇಯರ್ ಸೆಲ್ಸ್ ಇರುತ್ತೆ. ಜೊತೆಗೆ ಇದು ಫ್ಲಾಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದೆಲ್ಲ ಸಿಗುತ್ತೆ ಅಂತಂದ್ರೆ ದೇ ಯೂಶುವಲಿ ಫೌಂಡ್ ಇನ್ ಬ್ಲಡ್ ವೆಸಲ್ಸ್ ಅಂಡ್ ಲಂಗ್ಸ್. ಇದೆಲ್ಲಿ ಸಿಗುತ್ತೆ ಅಂದ್ರೆ ಬ್ಲಡ್ ವೆಸಲ್ಸ್ ಮತ್ತೆ ಲಂಗ್ಸ್ ಅಲ್ಲಿ ಸಿಗುತ್ತೆ. ಇದ್ರ ಫಂಕ್ಷನ್ಸ್ ಏನು ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಬ್ಸ್ಟೆನ್ಸಸ್. ಏನಾಗುತ್ತೆ ಅಂದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಬ್ಸ್ಟೆನ್ಸಸ್ ಆಗುತ್ತೆ. ಯಾವ್ಯಾವ ಸಬ್ಸ್ಟೆನ್ಸಸ್, ಮೇ ಬಿ ಗ್ಯಾಸಸ್ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು. ಈ ತರ ಹಲವಾರು ಟ್ರಾನ್ಸ್ಪೋರ್ಟೇಷನ್ ನಮ್ಮ ದೇಹದಲ್ಲಿ ಆಗ್ತಿರುತ್ತೆ ಅಲ್ವಾ, ಆ ಟ್ರಾನ್ಸ್ಪೋರ್ಟೇಷನ್ ಆಗಕ್ಕೆ ಈ ಸಿಂಪಲ್ ಸ್ಕ್ವಾಮೋಸ್ ಎಪಿಥೀಲಿಯಂ ಟಿಶ್ಯೂಸ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇನ್ನು ಸೆಕೆಂಡ್ ಒನ್ ಯಾವುದು, ಸೆಕೆಂಡ್ ಒನ್ ಸ್ಟ್ರಾಟಿಫೈಡ್ ಸ್ಕ್ವಾಮೋಸ್ ಎಪಿಥೀಲಿಯಂ ಟಿಶ್ಯೂಸ್. ಇದೆಲ್ಲಿ ಸಿಗುತ್ತೆ ಅಂತಂದ್ರೆ ದೇ ಯೂಶುವಲಿ ಫೌಂಡ್ ಇನ್ ದ ಸ್ಕಿನ್. ಎಕ್ಸ್ಕ್ಯೂಸ್ ಮೀ. ದೇ ಯೂಶುವಲಿ ಫೌಂಡ್ ಇನ್ ದ ಸ್ಕಿನ್ ಇನ್ನರ್ ಲೈನಿಂಗ್ ಆಫ್ ದ ಮೌತ್. ಈ ಸ್ಟ್ರಾಟಿಫೈಡ್ ಸ್ಕ್ವಾಮೋಸ್ ಎಪಿಥೀಲಿಯಂ ಟಿಶ್ಯೂಸ್ ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಇರುತ್ತೆ, ಜೊತೆಗೆ ನಮ್ಮ ಮೌತ್ ಅಲ್ಲೂ ಕೂಡ ಇರುತ್ತೆ. ಇದು ಹೇಗಿರುತ್ತೆ ಇದ್ರ ಸ್ಟ್ರಕ್ಚರ್ ಅಂತ ಅಥವಾ ಶೇಪ್ಸ್ ಯಾವ್ದಿರುತ್ತೆ ಅಂದ್ರೆ ದೇ ಯೂಶುವಲಿ ಮಲ್ಟಿ ಲೇಯರ್ ಫ್ಲಾಟ್ ಥಿನ್ ಸೆಲ್ಸ್. ಫಸ್ಟ್ ಒನ್ ಅಲ್ಲಿ ಏನ್ ಮಾಡಿದ್ವಿ, ಸಿಂಗಲ್ ಲೇಯರ್ ಇತ್ತು ಮತ್ತೆ ಸೆಲ್ಸ್ ಎಲ್ಲ ಏನಾಗಿತ್ತು, ಫ್ಲಾಟ್ ಆಗಿತ್ತು. ಬಟ್ ಇಲ್ಲೇನಾಗಿರುತ್ತೆ ಅಂದ್ರೆ ಮಲ್ಟಿ ಲೇಯರ್ ಅಲ್ಲಿ ಇರುತ್ತೆ ಸೆಲ್ಸ್ಗಳೆಲ್ಲ, ಅಂದ್ರೆ ಸೆಲ್ಸ್ಗಳು ಒಂದ್ರ ಮೇಲೆ ಒಂದು ಜೋಡಣೆ ಆಗಿರುತ್ತೆ. ಮತ್ತೆ ಈ ಸೆಲ್ಸ್ಗಳು ಏನಾಗಿರುತ್ತೆ, ತುಂಬಾ ತಿನ್ನಾಗಿರುತ್ತೆ. ಜೊತೆಗೆ ಇದ್ರದ್ದು ಫಂಕ್ಷನ್ ಏನು ಅಂತ ನೋಡಿದ್ರೆ ಪ್ರೊಟೆಕ್ಷನ್. ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಯಾವ್ದ್ರಿಂದ ಪ್ರೊಟೆಕ್ಷನ್ ಆಗುತ್ತೆ, ನಮ್ಗೆ ಫಾರಿನ್ ಪಾರ್ಟಿಕಲ್ಸ್ ಇಂದ ಆಗಿರ್ಬೋದು, ವೈರಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಇಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ಬೋದು. ಥರ್ಡ್ ಒನ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ಈ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಅಂತಂದ್ರೆ ಕನ್ನಡದಲ್ಲಿ ನಾವು ಘನಾಕೃತಿಯ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅಂದ್ರೆ ಕ್ಯೂಬಾಯ್ಡಲ್ ಅಂದ್ರೆ ಇಲ್ಲಿ ಕ್ಯೂಬ್ ಅನ್ನುವಂತಹ ವರ್ಡ್ಸ್ ಇದೆ ಅಲ್ವಾ. ಕ್ಯೂಬ್ ಅಂದ್ರೇನು, ಇಲ್ಲಿರುವಂತಹ ಸೆಲ್ಸ್ಗಳೆಲ್ಲ ಹೇಗಿದೆ ಅಂತ ನೀವೇ ನೋಡ್ಬೋದು. ಯಾವ ತರ ಇದೆ, ಇದು ಕ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇದೆ ಅಲ್ವಾ ಇಲ್ಲಿರುವಂತಹ ಸೆಲ್ಸ್ಗಳು. ಹಾಗೇನೆ ಇದು ಎಲ್ಲಿ ಸಿಗುತ್ತೆ ನಮ್ಗೆ ಅಂತ ಅಂದ್ರೆ ದೇ ಯೂಶುವಲಿ ಫೌಂಡ್ ಇನ್ ದ ಲೈನಿಂಗ್ಸ್ ಆಫ್ ದ ಕಿಡ್ನಿ ಟ್ಯೂಬ್ಯೂಲ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಲೈನಿಂಗ್ಸ್ ಅಲ್ಲಿ, ಕಿಡ್ನಿ ಟ್ಯೂಬ್ಯೂಲ್ಸ್ ಅಲ್ಲಿ ಲೈನಿಂಗ್ಸ್ ತರ ಇರುತ್ತೆ, ಅಂದ್ರೆ ತೆಳು ಲೇಯರ್ ಇರುತ್ತೆ ಅಲ್ವಾ, ಅಲ್ಲಿ ಯೂಶುವಲಿ ಪ್ರೆಸೆಂಟ್ ಇರುತ್ತೆ. ಜೊತೆಗೆ ಡಕ್ಟ್ಸ್ ಆಫ್ ದ ಸಲೈವರಿ ಗ್ಲ್ಯಾಂಡ್ಸ್. ಸಲೈವಾ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ಸಲೈವರಿ ಗ್ಲ್ಯಾಂಡ್ಸ್. ಆ ಡಕ್ಟ್ಸ್ ಅಲ್ಲಿ ಯೂಶುವಲಿ ಈ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಅನ್ನುವಂತಹ ಟಿಶ್ಯೂಸ್ ಯೂಶುವಲಿ ಪ್ರೆಸೆಂಟ್ ಇರುತ್ತೆ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಸೆಕ್ರೀಷನ್ ಆಫ್ ಸಲೈವ್ ಆಗಿರ್ಬೋದು, ಮತ್ತೆ ಫಿಲ್ಟ್ರೇಷನ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮೆಕ್ಯಾನಿಕಲ್ ಸಪೋರ್ಟ್ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ಫೋರ್ತ್ ಒನ್ ಯಾವುದು, ಕಾಲಮ್ನಾರ್ ಎಪಿಥೀಲಿಯಂ. ಕಾಲಮ್ನಾರ್ ಅಥವಾ ಕಾಲಮ್ ಅಂದ್ರೇನು, ಪಿಲ್ಲರ್ ಲೈಕ್ ಸ್ಟ್ರಕ್ಚರ್. ಈ ವರ್ಡ್ ಮೀನಿಂಗ್ ಏನು, ಪಿಲ್ಲರ್ ಲೈಕ್ ಸ್ಟ್ರಕ್ಚರ್ ಅನ್ನುವಂಥದ್ದು ಗೊತ್ತು ಅಲ್ವಾ.
ಇಲ್ಲಿರುವಂತಹ ಸೆಲ್ಸ್ಗಳು ಹೇಗಿರುತ್ತೆ ಅಂತಂದ್ರೆ ದೇ ಯೂಶ್ವಲಿ ಟಾಲ್ ಪಿಲ್ಲರ್ ಲೈಕ್ ಸ್ಟ್ರಕ್ಚರ್ಸ್. ನೋಡ್ಬೋದು ನೀವು ಇಲ್ಲಿರುವಂತಹ ಸೆಲ್ಸ್ಗಳು ಯೂಶ್ವಲಿ ಟಾಲ್ ಆಗಿರುತ್ತೆ ಮತ್ತೆ ಹೇಗಾಗಿ ಟಾಲ್ ಪಿಲ್ಲರ್ ಲೈಕ್ ಸ್ಟ್ರಕ್ಚರ್ಸ್ ಅಲ್ಲಿ ಇರುತ್ತೆ. ಹಾಗೇನೆ ಇದು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಇನ್ನರ್ ಲೈನಿಂಗ್ ಆಫ್ ದ ಇಂಟೆಸ್ಟೈನ್ ವಿಚ್ ಮೀನ್ಸ್ ವಿಲ್ಲೈ. ಈ ವಿಲ್ಲೈ ಏನಕ್ಕೆ ಇರುತ್ತೆ ಅಂತಂದ್ರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಲ್ವಾ. ಅದೇನ್ ಮಾಡುತ್ತೆ ಈ ಇಂಟೆಸ್ಟೈನ್ ಅಲ್ಲಿ ಫುಡ್ ಅಬ್ಸರ್ವ್ ಮಾಡೋಕೆ ಅಥವಾ ಬೇರೆ ಫಂಕ್ಷನ್ಗಳಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇದ್ರದ್ದು ಫಂಕ್ಷನ್ಸ್ ಏನು ಅಂತಂದ್ರೆ ಅಬ್ಸಾರ್ಪ್ಷನ್ ಮತ್ತೆ ಸೆಕ್ರೇಷನ್. ಫುಡ್ಸ್ನ ಅಬ್ಸರ್ವ್ ಮಾಡೋದು, ಸೆಕ್ರೇಷನ್. ಏನ್ ಸೆಕ್ರೇಟ್ ಮಾಡ್ಬೋದು ಇದು ಅಂತಂದ್ರೆ ಬೈಲ್ ಜ್ಯೂಸ್, ಅಂದ್ರೆ ಇಂಟೆಸ್ಟೈನಲ್ ಬೈಲ್ ಜ್ಯೂಸ್ ಇರುತ್ತಲ್ವಾ, ಈ ಬೈಲ್ ಜ್ಯೂಸ್ನ ಸೆಕ್ರೇಟ್ ಮಾಡೋಕೆ ಈ ಕಾಲಮ್ನಾರ್ ಎಪಿಥೀಲಿಯಂ ಟಿಶ್ಯೂಸ್ ಯೂಶ್ವಲಿ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಈ ಕಾಲಮ್ನಾರ್ ಎಪಿಥೀಲಿಯಂ ಟಿಶ್ಯೂಸ್ ಅಲ್ಲಿ ನಾವು ಮತ್ತೆ 2 ಟೈಪ್ಸ್ ಆಗಿ ನಾವೇನ್ ಮಾಡ್ತೀವಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಸೀಲಿಯೇಟೆಡ್ ಕಾಲಮ್ನಾರ್ ಎಪಿಥೀಲಿಯಂ ಟಿಶ್ಯೂಸ್, ಹಂಗಂದ್ರೆ ಸ್ತಂಭಾಕೃತಿಯ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಈ ಸೀಲಿಯಾ ಅಂತಂದ್ರೇನು ನಮ್ಗೆಲ್ಲರಿಗೂ ಮೊದಲೇ ಗೊತ್ತು. ಈ ಸೀಲಿಯಾ ಅಂದ್ರೆ ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಅರ್ಥ ಅಲ್ವಾ. ಇಲ್ಲಿ ನೋಡ್ಬೋದು ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಯೂಶ್ವಲಿ ಪ್ರೆಸೆಂಟ್ ಇರುತ್ತೆ ಯಾವ್ದ್ರಲ್ಲಿ, ಈ ಪಿಲ್ಲರ್ ಲೈಕ್ ಸ್ಟ್ರಕ್ಚರ್ಸ್ ಇದೆ ಅಲ್ವಾ, ಪಿಲ್ಲರ್ ಲೈಕ್ ಸೆಲ್ಸ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಇಲ್ಲಿ ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇದೆ ಅಲ್ವಾ, ಇದು ಯೂಶ್ವಲಿ ಪ್ರೆಸೆಂಟ್ ಇರುತ್ತೆ. ಎಲ್ಲಿ ಇದು ಪ್ರೆಸೆಂಟ್ ಅಥವಾ ಎಲ್ಲಿ ಹ್ಯೂಮನ್ ಬಾಡಿಲಿ ಇರುತ್ತೆ ಅಂದ್ರೆ ಇದು ಯೂಶ್ವಲಿ ಪ್ರೆಸೆಂಟ್ ಇನ್ ದ ರೆಸ್ಪಿರೇಟರಿ ಸಿಸ್ಟಮ್. ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ನಾವು ಮೇನ್ ಆಗಿ ಸೀಲಿಯೇಟೆಡ್ ಕಾಲಮ್ನಾರ್ ಎಪಿಥೀಲಿಯಂ ಟಿಶ್ಯೂಸ್ ನ ನೋಡ್ತಾ ಹೋಗ್ತೀವಿ. ಇದ್ರದ್ದು ಫಂಕ್ಷನ್ ಏನು ಅಂತಂದ್ರೆ ದಿಸ್ ಸೀಲಿಯಾ ಹೆಲ್ಪ್ಸ್ ಟು ಮೂವ್ ಅಂಡ್ ಪುಷ್ ದ ಮ್ಯೂಕಸ್ ಟುವರ್ಡ್ಸ್ ಟು ಕ್ಲಿಯರ್ ಇಟ್ ಅಂತ ಹೇಳ್ತಾರೆ. ಏನ್ ಹಿಂಗಂದ್ರೆ ಅಂತಂದ್ರೆ ಎಲ್ಲಾ ಹ್ಯೂಮನ್ ಬಾಡಿಲೂ ಮ್ಯೂಕಸ್ ಪ್ರಿಪೇರ್ ಆಗುತ್ತಲ್ವಾ, ಅದೇನದು ಮ್ಯೂಕಸ್ ನಮ್ಮ ದೇಹಕ್ಕೆ ಅನ್ವಾಂಟೆಡ್ ಥಿಂಗ್ಸ್ ಅಲ್ವಾ. ಈ ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಏನ್ ಮಾಡುತ್ತೆ ಅಂದ್ರೆ ಇದನ್ನ ನಮ್ಮ ಬಾಡಿಯಿಂದ ಹೊರಗಡೆ ಕಳ್ಸಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಗ್ಲ್ಯಾಂಡುಲರ್ ಎಪಿಥೀಲಿಯಂ ಟಿಶ್ಯೂಸ್. ಯಾವುದು ಗ್ಲ್ಯಾಂಡುಲರ್ ಎಪಿಥೀಲಿಯಂ ಅಂದ್ರೆ ಗ್ರಂಥಿ ಅನುಲೇಪಕ ಅಂಗಾಂಶ ಅಂತ ಹೇಳ್ತಾರೆ. ಈ ಗ್ರಂಥಿ ಅಂದ್ರೇನು ಅಂದ್ರೆ ಏನೋ ಒಂದು ಗ್ಲ್ಯಾಂಡ್ಸ್ ಇರುತ್ತೆ ಅಂತ ಅರ್ಥ ಅಲ್ವಾ. ಅಲ್ಲೇನಾಗುತ್ತೆ ಮೇ ಬಿ ಸೆಕ್ರಿಷನ್ಸ್ ಆಗ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಯಾವುದು ಸಲೈವರಿ ಗ್ಲ್ಯಾಂಡ್ಸ್ ಕೂಡ ಆಗಿರ್ಬೋದು. ಇಲ್ಲಿರುವಂತಹ ಸ್ಟ್ರಕ್ಚರ್ನ ನೋಡ್ಬೋದು. ಇದ್ರದ್ದು ಸ್ಟ್ರಕ್ಚರ್ ಹೇಗಿರುತ್ತೆ ಅಥವಾ ಇದ್ರದ್ದು ಶೇಪ್ ಹೇಗಿರುತ್ತೆ ಅಂದ್ರೆ ಪೋರ್ಷನ್ ಆಫ್ ದ ಎಪಿಥೀಲಿಯಂ ದಟ್ ಫೋಲ್ಡ್ಸ್ ಇನ್ವರ್ಡ್ಸ್. ಇಲ್ಲಿ ನೋಡ್ಬೋದು ಇದು ಎಪಿಥೀಲಿಯಂ ಅಲ್ವಾ, ಇದೇನಾಗಿದೆ ಒಳಗಡೆಗೆ ಫೋಲ್ಡ್ ಲೈಕ್ ಸ್ಟ್ರಕ್ಚರ್ ಅಂದ್ರೆ ಫೋಲ್ಡ್ ಆಗಿದೆ, ಒಳಗಡೆಗೆ ಮಡ್ಚ್ಕೊಳ್ಳೋ ಹಾಗಿದೆ ಅಲ್ವಾ. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂತಂದ್ರೆ ದೇ ಯೂಶ್ವಲಿ ಪ್ರೆಸೆಂಟ್ ಇನ್ ದ ಗ್ಲ್ಯಾಂಡ್ಸ್ ಆಫ್ ದ ಬಾಡಿ. ಈ ಗ್ಲ್ಯಾಂಡ್ಸ್ ಆಫ್ ದ ಬಾಡಿ ಏನೇನು ಸ್ವೆಟ್ ಗ್ಲ್ಯಾಂಡ್ ಇರ್ಬೋದು ಅಥವಾ ಸಲೈವರಿ ಗ್ಲ್ಯಾಂಡ್ಸ್ ಮತ್ತೆ ಬೇರೆ ಬೇರೆ ಗ್ಲ್ಯಾಂಡ್ಸ್ ಅಲ್ಲೂ ಕೂಡ ಇದೇನಾಗಿರುತ್ತೆ ಪ್ರೆಸೆಂಟ್ ಆಗಿರುತ್ತೆ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಸೆಕ್ರೀಷನ್ ಆಫ್ ಸಬ್ಸ್ಟೆನ್ಸಸ್. ಈಗ ಸ್ವೆಟ್ ಗ್ಲ್ಯಾಂಡ್ಸ್ ಅಲ್ಲಿ ಏನ್ ಸೆಕ್ರೇಟ್ ಆಗುತ್ತೆ ಅಂದ್ರೆ ಸ್ವೆಟ್ ಸೆಕ್ರೇಟ್ ಆಗುತ್ತೆ. ಅದೇ ರೀತಿ ಸಲೈವರಿ ಗ್ಲ್ಯಾಂಡ್ ಅಲ್ಲಿ ಸಲೈವಾ, ಈ ತರ ಎಲ್ಲಾ ಗ್ಲ್ಯಾಂಡ್ಸ್ ಅಲ್ಲೂ ಕೂಡ ಇದೇನ್ ಮಾಡುತ್ತೆ ಸೆಕ್ರೀಷನ್ ಆಫ್ ಸಬ್ಸ್ಟೆನ್ಸ್ ಗಳನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಮಸ್ಕುಲಾರ್ ಟಿಶ್ಯೂ ಅಂದ್ರೆ ಸ್ನಾಯು ಅಂಗಾಂಶ. ಇವಾಗ ಎಲ್ಲರಲ್ಲೂ ನಮ್ಮಲ್ಲಿ ಎಲ್ಲಾ ಅನಿಮಲ್ಸ್ ಅಲ್ಲೂ ಮಸಲ್ಸ್ ಇದೆ ಅಲ್ವಾ, ಆ ಮಸಲ್ಸ್ ಯಾವ್ದ್ರಿಂದ ಆಗಿರುತ್ತೆ ಅಂತಂದ್ರೆ ಈ ಮಸ್ಕುಲಾರ್ ಟಿಶ್ಯೂಸ್ ಇಂದ ಆಗಿರುತ್ತೆ. Next one, they usually made up of elongated cells and they mainly helps in the movement in our body. ನಾನು ಸ್ಟಾರ್ಟಿಂಗೇ ಹೇಳಿದೆ ಈ ಟಿಶ್ಯೂಸ್ ಮಾಡಬೇಕಾದ್ರೆ ಏನಂತಂತ ಪ್ಲಾಂಟ್ಸ್ ಅಲ್ಲಿ ಯೂಶ್ವಲಿ ಮೂವ್ಮೆಂಟ್ಸ್ ಇರಲ್ಲ, ಸೊ ಎನರ್ಜಿ ಲೆಸ್ ಕನ್ಸಪ್ಷನ್ ಇರುತ್ತೆ. ಬಟ್ ಅನಿಮಲ್ಸ್ ಏನಾಗಿರುತ್ತೆ ಮೂವ್ ಆಗ್ತಿರುತ್ತೆ ಫಾರ್ ದ ಪರ್ಪಸ್ ಆಫ್ ಶೆಲ್ಟರ್ ಆಗಿರ್ಬೋದು, ಫುಡ್ ಆಗಿರ್ಬೋದು. ಆ ಮಸಲ್ ಮೂವ್ಮೆಂಟ್ಗೆ ಯಾವ್ದು ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಈ ಮಸ್ಕುಲಾರ್ ಟಿಶ್ಯೂಸ್ಗಳು ಯೂಶ್ವಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ the movement is due to the contraction and relaxation of muscles ಆಗುತ್ತೆ ಅಲ್ವಾ. ನಮ್ಮ ಹಾರ್ಟ್ ನಮ್ಮೆಲ್ಲರಿಗೂ ಗೊತ್ತು, ಹಾರ್ಟ್ ಯಾವಾಗಲೂ ಬೀಟ್ ಆಗಬೇಕಾದ್ರೆ ಏನಾಗುತ್ತೆ ಒಂದ್ಸಲ ಕಾಂಟ್ರಾಕ್ಟ್ ಆಗುತ್ತೆ, ನೆಕ್ಸ್ಟ್ ಒನ್ ಅದೇನಾಗುತ್ತೆ ರಿಲೀಸ್ ಆಗುತ್ತೆ. ಅದೇ ರೀತಿ ಮಸಲ್ಸ್ ಕೂಡ ಕಾಂಟ್ರಾಕ್ಟ್ ಆಗಿ ರಿಲೀಸ್ ಆಗುತ್ತೆ. ಈ ತರ ಕಾಂಟ್ರಾಕ್ಟ್ ಆಗಿ ರಿಲೀಸ್ ಆಗಬೇಕು ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅಲ್ವಾ. ಇಲ್ಲಿರುವಂತಹ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಪ್ರೋಟೀನ್ ನಾವು ಮೆನ್ಷನ್ ಮಾಡ್ತೀವಿ. ಯಾವುದು ಅಂತಂದ್ರೆ ಕಾಂಟ್ರಾಕ್ಟೈಲ್ ಪ್ರೋಟೀನ್. ಅದನ್ನ ಕನ್ನಡದಲ್ಲಿ ಸಂಕೋಚಕ ಪ್ರೋಟೀನ್ಗಳು ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರೋಟೀನ್ಗಳೇ ಯೂಶ್ವಲಿ ನಮ್ಮ ದೇಹದಲ್ಲಿ ಮಸಲ್ಗಳು ಕಾಂಟ್ರಾಕ್ಟ್ ಆಗಿ ಅಥವಾ ರಿಲ್ಯಾಕ್ಸೇಷನ್ ಆಗೋದಕ್ಕೆ ಈ ಪ್ರೋಟೀನ್ಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿರುವಂತಹ ಟೈಪ್ಸ್ಗಳನ್ನ ಇವಾಗ ತಿಳ್ಕೊತಾ ಹೋಗೋಣ. ಫಸ್ಟ್ ಒನ್
ಸ್ಕೆಲಿಟಲ್ ಅಥವಾ ಸ್ಟ್ರೈಟೆಡ್ ಮಸಲ್ಸ್ ಅನ್ನೋದು ಫಸ್ಟ್ ಟೈಪ್ ಆಫ್ ಮಸಲ್ ಟಿಶ್ಯೂಸು. ಸೆಕೆಂಡ್ ಒನ್ನು ಸ್ಮೂತ್ ಅಥವಾ ಅನ್ಸ್ಟ್ರೈಟೆಡ್ ಮಸಲ್. ಮೂರನೇದು ಕಾರ್ಡಿಯಾಕ್ ಮಸಲ್, ಕನ್ನಡದಲ್ಲಿ ಅಸ್ಥಿ ಸ್ನಾಯುಗಳು, ಮೃದು ಸ್ನಾಯುಗಳು ಹಾಗೆಯೇ ಹೃದಯ ಸ್ನಾಯುಗಳು ಅಂತ 3 ಟೈಪ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಇವಾಗ ಫಸ್ಟ್ ಆಗಿ ಸ್ಕೆಲಿಟಲ್ ಅಥವಾ ಸ್ಟ್ರೈಟೆಡ್ ಮಸಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಬರೋಣ. ಫಸ್ಟ್ ಒನ್ ಪೊಸಿಷನ್ ಅಂದ್ರೆ ಲೊಕೇಶನ್ ಅಂದ್ರೆ ಯೂಶ್ವಲಿ ಏನಾಗಿರುತ್ತೆ ಅಂದ್ರೆ ದೇ ಯೂಶ್ವಲಿ ಅಟ್ಯಾಚ್ ಟು ದ ಬೋನ್ಸ್. ಹಾಗಾದ್ರೆ ಇದರಲ್ಲಿ ನಡೆಯುವಂತಹ ಆಕ್ಟಿವಿಟಿ ಏನಾಗಿರುತ್ತೆ, ಯೂಶ್ವಲಿ ವಾಲಂಟಿಯರ್ ಆಕ್ಟಿವಿಟಿ ಆಗಿರುತ್ತೆ. ಇವಾಗ ವಾಲಂಟಿಯರ್ ಆಕ್ಟಿವಿಟಿ ಅಂದ್ರೆ ಏನು, ಇವಾಗ ನಾವು ನಡಿಬೇಕು ಅಂದ್ರೆ ನಾವು ನಡಿತೀವಿ, ಅಥವಾ ನಮ್ಗೇನಾದ್ರು ಕೈನ ಇವಾಗ ಕಾಂಟ್ರಾಕ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಬೇಕು ಅಂದ್ರೆ ಇವೆಲ್ಲ ನಮಗೆ ವಾಲಂಟಿಯರಿ ಫಂಕ್ಷನ್ಸ್ ಅಲ್ವಾ. ಅಂದ್ರೆ ನಾವು ಅಂದ್ಕೊಂಡಾಗ ಮಾತ್ರ ಈ ಫಂಕ್ಷನ್ಗಳು ಆಗೋದು, ಇಲ್ಲ ಅಂದ್ರೆ ಆಗಲ್ಲ ಅಲ್ವಾ. ಅದೇ ರೀತಿ ಈ ಸ್ಕೆಲಿಟಲ್ ಮಸಲ್ಗಳು ಯೂಶ್ವಲಿ ವಾಲಂಟರಿ ಫಂಕ್ಷನ್ಸ್ ಮಾಡ್ತಾ ಇರುತ್ತೆ. ಜೊತೆಗೆ ಇದ್ರದ್ದು ಸ್ಟ್ರಕ್ಚರ್ ಅಥವಾ ಅಪಿಯರೆನ್ಸ್ ಹೇಗಿರುತ್ತೆ ಮೈಕ್ರೋಸ್ಕೋಪಲ್ಲಿ ಅಂದರೆ ಮೊದಲನೇ ಹೇಳಿದೆ ನಾನು ಏನು, ಇದು ಸ್ಟ್ರೈಟೆಡ್ ಅಂತಂತ. ಸ್ಟ್ರೈಟೆಡ್ ಅಂದ್ರೇನು, ಇದ್ರ ಸ್ಟ್ರಕ್ಚರ್ ಕೂಡ ಸ್ಟ್ರೈಟ್ ಆಗಿದೆ, ನೀವೇ ನೋಡ್ಬೋದು. ಹೇಗೆ ಇಲ್ಲಿ ನೋಡಿ ಸ್ಟ್ರೈಟ್ ಆಗಿದೆ ಅಲ್ವಾ ಇಲ್ಲಿರುವಂತಹ ಸ್ಕೆಲಿಟಲ್ ಮಸಲ್ಸು. ಅದೇ ರೀತಿ ಇದ್ರ ಸ್ಟ್ರಕ್ಚರ್ಸ್ ಕೂಡ ಬರುತ್ತೆ. ಹೇಗೆ ನಾವು ಅಬ್ಸರ್ವ್ ಮಾಡ್ಬೋದು ಅಂದರೆ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಸೆಕೆಂಡ್ ಟೈಪ್ ಯಾವುದು, ಸ್ಮೂತ್ ಅಥವಾ ಅನ್ಸ್ಟ್ರೈಟೆಡ್ ಮಸಲ್ಸ್ ಅಂತಂದ್ರೆ ಮೃದು ಸ್ನಾಯುಗಳು ಅಂತ ಕರಿತೀವಿ. ಇದ್ರದ್ದು ಲೊಕೇಶನ್ಸ್ ಎಲ್ಲಿ ಸಿಗುತ್ತೆ ನಮಗೆ ಅಂತಂದ್ರೆ ದೇ ಯೂಶ್ವಲಿ ಪ್ರೆಸೆಂಟ್ ಇನ್ ದ ಬ್ಲಡ್ ವೆಸಲ್ಸ್ ಮತ್ತೆ ಐರಿಸ್ ಆಫ್ ದ ಐಸ್. ಇವಾಗ ಐರಿಸ್ ಅಂದ್ರೇನು, ನಮ್ಮ ಕಣ್ಣಲ್ಲಿ ಕಪ್ಪು ಗುಳ್ಳೆ ಇದೆ ಅಲ್ವಾ, ಅದನ್ನ ನಾವು ಐರಿಸ್ ಅಂತ ಕರಿತೀವಿ. ಜೊತೆಗೆ ವಾಲ್ಸ್ ಆಫ್ ದ ಎಲಿಮೆಂಟರಿ ಕ್ಯಾನಲ್ಸ್ ಅಲ್ಲಿ ಕೂಡ ಪ್ರೆಸೆಂಟ್ ಇರುತ್ತೆ. ಮತ್ತೆ ಬ್ರಾಂಕೈ ಇನ್ ಲಂಗ್ಸ್ ಅಂದ್ರೆ ಲಂಗ್ಸ್ ಅಲ್ಲಿರೋ ಬಾಲ್, ಇವಾಗ ನಮಗೆ ಲಂಗ್ಸ್ ಸ್ಟ್ರಕ್ಚರ್ ಗೊತ್ತಿದ್ರೆ ಅಲ್ಲಿ ಬಾಲ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನ ನಾವು ಬ್ರಾಂಕೈ ಅಂತ ಕರಿತೀವಿ. ಈ ತರ ಪಾರ್ಟ್ಸ್ಗಳಲ್ಲಿ ಯೂಶ್ವಲಿ ನಮಗೆ ಸ್ಮೂತ್ ಮಸಲ್ಸ್ ಅಥವಾ ಅನ್ಸ್ಟ್ರೈಟೆಡ್ ಮಸಲ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಇದ್ರದ್ದು ನೇಮೇ ಇಂಡಿಕೇಟ್ ಮಾಡಿರೋ ಹಾಗೆ ಇದು ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಆಗಿರಲ್ಲ. ಬೇಕಾದ್ರೆ ನೀವು ಇಲ್ಲಿ ಸ್ಟ್ರಕ್ಚರ್ನ ನೋಡ್ಬೋದು, ಇದು ಸ್ಟ್ರೈಟ್ ಆಗಿದೆಯಾ, ಇಲ್ಲ ಅಲ್ವಾ. ಇದೇ ರೀತಿ ಸ್ಟ್ರಕ್ಚರ್ಸ್ ಯೂಶ್ವಲಿ ಮೈಕ್ರೋಸ್ಕೋಪಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಸಿಗುತ್ತೆ. ನೆಕ್ಸ್ಟ್ ಒನ್ ಕಾರ್ಡಿಯಾಕ್ ಮಸಲ್ಸ್ ಅಥವಾ ಹೃದಯ ಸ್ನಾಯುಗಳು ಅಂತಂದ್ರೆ ಏನು, ಇದು ಯೂಶ್ವಲಿ ಎಲ್ಲಿ ಸಿಗುತ್ತೆ, ಹಾರ್ಟ್ ಅಲ್ಲೇ ಸಿಗುತ್ತೆ. ಜೊತೆಗೆ ಇದ್ರ ಫಂಕ್ಷನ್ ಏನು ಅಂತಂದ್ರೆ ಇನ್ವಾಲಂಟರಿ ಫಂಕ್ಷನ್ಸ್. ಬೋತ್ ಸ್ಮೂತ್ ಮಸಲ್ಸ್ ಮತ್ತೆ ಕಾರ್ಡಿಯಾಕ್ ಮಸಲ್ಸ್ಗಳು ಕೂಡ ಇನ್ವಾಲಂಟರಿ, ಅಂದ್ರೆ ಅದಕ್ಕೆ ನಾವು ಯಾವುದೇ ರೀತಿ ಗೈಡ್ ಮಾಡುವಂತಹ ನೆಸೆಸಿಟಿ ಇರಲ್ಲ, ಅದಾಗದೇ ತನ್ನ ಕಾರ್ಯಗಳನ್ನ ಮಾಡ್ತಾ ಹೋಗುತ್ತೆ. ಇವಾಗ ನಾವು ನಮ್ಮ ಹಾರ್ಟ್ಗೆ ಹೇಳೋಕ್ಕಾಗುತ್ತಾ ನಿನ್ ಬೀಟ್ ಮಾಡು, ಕಾಂಟ್ರಾಕ್ಟ್ ಮಾಡು ಅಥವಾ ರಿಲೀಸ್ ಮಾಡು ಅಂತ, ಇಲ್ಲ ಅಲ್ವಾ. ಅವೆಲ್ಲ ಹೇಗೆ ಇನ್ವಾಲಂಟರಿಯಾಗಿ ಕೆಲಸ ಮಾಡುತ್ತೋ ಅದೇ ರೀತಿ ಇವುಗಳು ಕೂಡ ಇನ್ವಾಲಂಟರಿ ಮಸಲ್ಸ್ಗಳು. ಇವೇನ್ ಮಾಡುತ್ತೆ, ಯಾರದೇ ಗೈಡ್ ಅಥವಾ ಯಾರದೇ ಮೆಸೇಜ್ಗೋಸ್ಕರ ವೇಟ್ ಮಾಡಲ್ಲ, ತಮ್ಮ ಕೆಲಸನ ತಾವು ಮಾಡ್ತಾ ಹೋಗುತ್ತೆ. ಇಲ್ಲಿರುವಂತಹ ಮಸಲ್ಸ್ ಅಥವಾ ಇದ್ರ ಅಪಿಯರೆನ್ಸ್ ಹೇಗಿರುತ್ತೆ ಅಂತಂದ್ರೆ ದೇ ಆರ್ ಲೈಟ್ಲಿ ಸ್ಟ್ರೈಟೆಡ್, ಅಂದ್ರೆ ಕಂಪ್ಲೀಟ್ ಸ್ಟ್ರೈಟ್ ಆಗಿರಲ್ಲ. ನೋಡ್ಬೋದು ಇಲ್ಲಿ ಬ್ರಾಂಚ್ ಲೈಕ್ ಸ್ಟ್ರಕ್ಚರ್ಸ್ ಇದೆ ಅಲ್ವಾ, ಇದೇ ರೀತಿ ಯೂಶ್ವಲಿ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಒನ್, ಈ ಸ್ಕೆಲಿಟಲ್ ಮಸಲ್ಸ್ ಯೂಶ್ವಲಿ ಸೆಲ್ದು ಶೇಪ್ ಹೇಗಿರುತ್ತೆ ಅಂದ್ರೆ ದೇ ಆರ್ ಯೂಶ್ವಲಿ ಲಾಂಗ್ ಸಿಲಿಂಡ್ರಿಕಲ್ ಅಂಡ್ ಅನ್ಬ್ರಾಂಚ್ಡ್. ಈ ಸ್ಕೆಲಿಟಲ್ ಮಸಲ್ ಅಥವಾ ಅಸ್ಥಿ ಸ್ನಾಯುಗಳು ಹೇಗಿರುತ್ತೆ ಅಂದ್ರೆ ಲಾಂಗ್ ಆಗಿರುತ್ತೆ ಮತ್ತೆ ಸಿಲಿಂಡ್ರಿಕಲ್ ಶೇಪ್ ಅಲ್ವಾ, ಈ ತರ ಇದ್ರೆ ಸಿಲಿಂಡ್ರಿಕಲ್ ಶೇಪ್ ಆಗಿರುತ್ತೆ ಮತ್ತೆ ಯಾವುದೇ ರೀತಿ ಬ್ರಾಂಚಸ್ ಇರಲ್ಲ. ಜೊತೆಗೆ ಇದು ಮಲ್ಟಿ ನ್ಯೂಕ್ಲಿಯೇಟ್ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಗೊತ್ತು ಒಂದು ಸೆಲ್ಸ್ ಅಲ್ಲಿ ಯೂಶ್ವಲಿ ಒಂದು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ ಅಂತ, ಬಟ್ ಇದ್ರಲ್ಲಿ ಏನಾಗಿರುತ್ತೆ ಮಲ್ಟಿ ನ್ಯೂಕ್ಲಿಯೇಟ್ ಅಂತ ಹೇಳ್ತಾರೆ, ವಿಚ್ ಮೀನ್ಸ್ ಮೋರ್ ದೆನ್ ಒನ್ ನ್ಯೂಕ್ಲಿಯೈ. ನೆಕ್ಸ್ಟ್ ಒನ್, ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ದೇ ಯೂಶ್ವಲಿ ಹೆಲ್ಪ್ಸ್ ಇನ್ ದ ಬಾಡಿ ಮೂವ್ಮೆಂಟ್ ಅಂಡ್ ಲೋಕೊಮೋಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬಾಡಿ ಮೂವ್ ಆಗಬೇಕು ಅಂದ್ರೆ ಯಾವ ಮಸಲ್ ಅಥವಾ ಯಾವ ಪರ್ಟಿಕ್ಯುಲರ್ ಮಸಲ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಸ್ಕೆಲಿಟಲ್ ಮಸಲ್ಸ್ಗಳು ಯೂಶ್ವಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಈ ಸ್ಮೂತ್ ಮಸಲ್ಸ್ ಸೆಲ್ ಶೇಪ್ ಹೇಗಿರುತ್ತೆ ಅಂದ್ರೆ ದೇ ಯೂಶ್ವಲಿ ಸ್ಪಿಂಡಲ್ ಶೇಪ್ಡ್ ಅಂದ್ರೆ ಲಾಂಗ್ ವಿತ್ ಪಾಯಿಂಟೆಡ್
ಎಂಡ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿ ನೋಡ್ಬೋದು, ಈ ಮಸಲ್ಸ್ಗಳು ಯೂಶ್ವಲಿ ಲಾಂಗ್ ಸ್ಟ್ರಕ್ಚರ್ಸ್ ಆಗಿರುತ್ತೆ. ಇಲ್ಲಿರುವಂತಹ ಪಾಯಿಂಟ್ಸ್ಗಳು ಯೂಶ್ವಲಿ ಇಲ್ಲಿರುವಂತಹ ಎಂಡ್ ಪಾಯಿಂಟ್ಸ್ಗಳು ಯೂಶ್ವಲಿ ಪಾಯಿಂಟೆಡ್ ಟೈಪಲ್ಲಿ ಇರುತ್ತೆ. ಜೊತೆಗೆ ಇದೇನಾಗಿರುತ್ತೆ, ಯೂನಿನ್ಯೂಕ್ಲಿಯೇಟ್ ಅಂದ್ರೆ ಎಲ್ಲಾ ಸೆಲ್ಸ್ ತರನೇ ಇಲ್ಲೇನಾಗಿರುತ್ತೆ, ಓನ್ಲಿ ಒನ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಆಗಿರುತ್ತೆ. ಮತ್ತೆ ಇದ್ರ ಫಂಕ್ಷನ್ ಏನು ಅಂತಂದ್ರೆ, ದೇ ಹೆಲ್ಪ್ಸ್ ಇನ್ ಇನ್ವಾಲೆಂಟರಿ ಮೂವ್ಮೆಂಟ್ಸ್ ಲೈಕ್ ಫುಡ್ ಮೂವ್ಮೆಂಟ್ ಅಥವಾ ಬ್ಲಡ್ ಫ್ಲೋ. ಇವಾಗ ನಾವೇನ್ ಮಾಡ್ತೀವಿ, ನಾವು ತಿನ್ಬೇಕು ಅನ್ನೋದು ನಮ್ಮ ವಾಲೆಂಟರಿ ಫಂಕ್ಷನ್, ಬಟ್ ತಿಂದಾದ್ಮೇಲೆ ಅದು ಫುಡ್ ಕ್ಯಾನಲ್ಗೆ ಹೋಗ್ಬೇಕು ಅಲ್ವಾ, ಅಲ್ಲಾಗುವಂಥದ್ದು ಇನ್ವಾಲೆಂಟರಿ ಫಂಕ್ಷನ್ಸ್. ಅದೇ ರೀತಿ ಈವನ್ ಬ್ಲಡ್ ಫ್ಲೋ ಕೂಡ ನಾವು ಹೇಳ್ದೆ ಹೋದ್ರೂ ನಮ್ಮ ಇಡೀ ದೇಹದಲ್ಲಿ ಏನಾಗಿರುತ್ತೆ, ಬ್ಲಡ್ ಏನ್ ಮಾಡ್ತಿರುತ್ತೆ, ಮೂವ್ಮೆಂಟ್ ಆಗ್ತಿರುತ್ತೆ ಅಲ್ವಾ. ಇದೇನದು ಇನ್ವಾಲೆಂಟರಿ ಮೂವ್ಮೆಂಟ್ ಅಲ್ವಾ. ಈ ತರ ಇನ್ವಾಲೆಂಟರಿ ಮೂವ್ಮೆಂಟ್ಸ್ ಯೂಶ್ವಲಿ ಸ್ಮೂತ್ ಮಸಲ್ ಸೆಲ್ಸ್ ಅಲ್ಲಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಈ ಕಾರ್ಡಿಯಾಕ್ ಮಸಲ್ಸ್ ಸೆಲ್ದು ಶೇಪ್ ಹೇಗಿರುತ್ತೆ ಅಂತಂದ್ರೆ, ದೇ ಯೂಶ್ವಲಿ ಸಿಲಿಂಡ್ರಿಕಲ್ ಅಂಡ್ ಬ್ರಾಂಚೆಡ್. ಇದೊಂದೇ ಏನಾಗಿರುತ್ತೆ, ಬ್ರಾಂಚ್ಡ್ ರೀತಿ ಏನಾಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ನ ಶೋ ಮಾಡ್ತಾ ಹೋಗ್ತಿರುತ್ತೆ. ಇಲ್ಲಿ ನೋಡ್ಬೋದು, ಇದೇನಾಗಿದೆ, ಬ್ರಾಂಚಸ್ ಇದೆ ಅಲ್ವಾ. ಜೊತೆಗೆ ಇದ್ರ ಶೇಪು ಸಿಲಿಂಡ್ರಿಕಲ್ ಆಗಿರುತ್ತೆ. ಜೊತೆಗೆ ಇದು ಕೂಡ ಯೂನಿನ್ಯೂಕ್ಲಿಯೇಟ್ ಅಂದ್ರೆ ಓನ್ಲಿ ಒನ್ ನ್ಯೂಕ್ಲಿಯಸ್ ಆರ್ ಯೂಶ್ವಲಿ ಪ್ರೆಸೆಂಟ್. ಜೊತೆಗೆ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ, ಹಾರ್ಟ್ದು ಫಂಕ್ಷನ್ ಏನು, ಬ್ಲಡ್ನ ಯೂಶ್ವಲಿ ಪಂಪ್ ಮಾಡುತ್ತೆ. ಯಾವುದು, ಒಂದು ರಿದಮ್ ಅಲ್ಲಿ. ನಮ್ಮ ಹಾರ್ಟ್ ಯಾವಾಗಲೂ ರಿದಮ್ ಅಲ್ಲೇ ಅಲ್ವಾ ಯೂಶ್ವಲಿ ಬಡ್ಕೊಳ್ಳೋದು. ಅದೇ ರೀತಿ ಇಲ್ಲೂ ಕೂಡ ಬ್ಲಡ್ ಸಪ್ಲೈ ಕೂಡ ಆಗ್ತಾ ಹೋಗುತ್ತೆ. ಪಂಪ್ಸ್ ಬ್ಲಡ್ ಬೈ ದ ರಿಥಮಿಕ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್. ನಮ್ಮ ಹಾರ್ಟ್ ಏನಾಗ್ತಿರುತ್ತೆ, ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ, ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಅಲ್ವಾ. ಅದೇ ಈ ಕಾರ್ಡಿಯಾಕ್ ಮಸಲ್ದು ಯೂಶ್ವಲಿ ಫಂಕ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಕನೆಕ್ಟಿವ್ ಟಿಶ್ಯೂಸ್ ಅಥವಾ ಸಂಯೋಜಕ ಅಂಗಾಂಶಗಳು ಅಂತ ಕರೀತಾರೆ. ಈ ಸೆಲ್ಸ್ಗಳು ಹೇಗಿರುತ್ತೆ ಅಂತಂದ್ರೆ, ದೇ ಯೂಶ್ವಲಿ ಲೂಸ್ಲಿ ಪ್ಯಾಕ್ಡ್ ಅಂತ ಹೇಳ್ತಾರೆ. ಲೂಸ್ಲಿ ಪ್ಯಾಕ್ಡ್ ಅಂದ್ರೇನು, ಒಂದ್ ಸೆಲ್ಸ್ ಇಂದ ಇನ್ನೊಂದ್ ಸೆಲ್ಗೆ ನಮ್ಗೆ ಏನಾಗುತ್ತೆ, ಇಂಟರ್ ಸೆಲ್ಯುಲಾರ್ ಸ್ಪೇಸ್ಗಳು ಯೂಶ್ವಲಿ ಪ್ರೆಸೆಂಟ್ ಆಗಿರುತ್ತೆ. ಹಾಗಾದ್ರೆ ಈ ಇಂಟರ್ ಸೆಲ್ಯುಲಾರ್ ಸ್ಪೇಸ್ನ ಏನಾದ್ರೂ ಒಂದು ಫಿಲ್ ಮಾಡ್ಬೇಕಲ್ವಾ. ಆ ಇಂಟರ್ ಸೆಲ್ಯುಲಾರ್ ಸ್ಪೇಸ್ನ ಯೂಶ್ವಲಿ ಮ್ಯಾಟ್ರಿಕ್ಸ್ ಅನ್ನುವಂತಹ ದ್ರವ, ಅಂದ್ರೆ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತಂದ್ರೆ ಅಂತರ್ಕೋಶೀಯ ದ್ರವ ಅನ್ನುವಂಥದ್ದು ಏನ್ ಮಾಡುತ್ತೆ, ಈ ಸ್ಪೇಸ್ಗಳನ್ನ ಯೂಶ್ವಲಿ ಫಿಲ್ ಮಾಡ್ತಾ ಹೋಗುತ್ತೆ. ಏನಕ್ಕೆ ಸ್ಪೇಸ್ನ ಫಿಲ್ ಮಾಡಬೇಕು ಅಂದ್ರೆ, ಈ ಸೆಲ್ಸ್ಗಳು ಏನಾಗಿರುತ್ತೆ ಅಂದ್ರೆ ಲೂಸ್ಲಿ ಅರೇಂಜ್, ಅಂದ್ರೆ ಇಂಟರ್ ಸೆಲ್ಯುಲಾರ್ ಸ್ಪೇಸ್ಗಳು ಯೂಶ್ವಲಿ ಜಾಸ್ತಿ ಇರೋದ್ರಿಂದ ಈ ಮ್ಯಾಟ್ರಿಕ್ಸ್ ಅನ್ನುವಂಥದ್ದು ಏನ್ ಮಾಡುತ್ತೆ, ಈ ಇಂಟರ್ ಸೆಲ್ಯುಲಾರ್ ಸ್ಪೇಸ್ನ ಯೂಶ್ವಲಿ ಫಿಲ್ ಮಾಡ್ತಾ ಹೋಗ್ತಿರುತ್ತೆ. ಜೊತೆಗೆ ಈ ಮ್ಯಾಟ್ರಿಕ್ಸ್ ಹೇಗಿರುತ್ತೆ ಅಂದ್ರೆ, ದೇ ಯೂಶ್ವಲಿ ಜೆಲ್ಲಿ ಲೈಕ್ ಫ್ಲೂಯಿಡ್ ಅಂಡ್ ರಿಜಿಡ್ ಇನ್ ದ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾರೆ. ಇದೇನಾಗಿರುತ್ತೆ, ಫ್ಲೂಯಿಡ್ ಅಥವಾ ಜೆಲ್ಲಿ ಲೈಕ್ ಸ್ಟ್ರಕ್ಚರ್. ಈ ಜೆಲ್ಲಿ ಲೈಕ್ ಸ್ಟ್ರಕ್ಚರ್ನ ನಾವು ಎಲ್ಲಿ ಯೂಸ್ ಮಾಡಿದ್ವಿ ಅಂದ್ರೆ ಸೈಟೋಪ್ಲಾಸಮ್ ಅಲ್ಲಿ ಯೂಸ್ ಮಾಡಿದ್ವಿ ಅಲ್ವಾ. ಅಂದ್ರೆ ಇದು ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. ಮತ್ತೆ ಇದೇನಾಗಿರುತ್ತೆ, ರಿಜಿಡ್ ಅಂದ್ರೆ ಸ್ಟಿಫ್ ಆಗಿರುತ್ತೆ. ಜೊತೆಗೆ ಇದು ಏನ್ ಮಾಡುತ್ತೆ, ಕನೆಕ್ಟಿವ್ ಟಿಶ್ಯೂಸ್ ಫಂಕ್ಷನ್ಸ್ ಏನು ಅಂತಂದ್ರೆ, ದೇ ಯೂಶ್ವಲಿ ಪ್ರೊಟೆಕ್ಟ್ಸ್, ಸಪೋರ್ಟ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ದ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾರೆ. ಇದೇನ್ ಮಾಡುತ್ತೆ, ಅನಿಮಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಸಪೋರ್ಟ್ ಮಾಡುತ್ತೆ. ಹೇಗೆ ಪ್ಲಾಂಟ್ಸ್ ಅಲ್ಲಿ ಮೆಕ್ಯಾನಿಕಲ್ ಸಪೋರ್ಟ್ ಇರುತ್ತೋ ಅದೇ ರೀತಿ ಕನೆಕ್ಟಿವ್ ಟಿಶ್ಯೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಮತ್ತೆ ಇದರಲ್ಲಿ ಏನ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಆಫ್ ದ ಸಬ್ಸ್ಟೆನ್ಸಸ್, ಯಾವ್ಯಾವ್ದನ್ನ, ವಾಟರ್ ಆಗಿರ್ಬೋದು, ಗ್ಯಾಸಸ್ ಆಗಿರ್ಬೋದು, ಈ ತರ ಹಲವಾರು ಸಬ್ಸ್ಟೆನ್ಸ್ಗಳನ್ನ ಯೂಶ್ವಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗ್ತಿರುತ್ತೆ. ಜೊತೆಗೆ ದೇ ಯೂಶ್ವಲಿ ಸ್ಟೋರ್ಸ್ ದ ಫ್ಯಾಟ್ಗಳನ್ನು ಕೂಡ ಸ್ಟೋರ್ ಮಾಡ್ತಾರೆ. ಫ್ಯಾಟ್ ಅಂದ್ರೆ ನೀವೆಲ್ಲ ಅನ್ಕೋಬಹುದು ಬ್ಯಾಡ್ ಫ್ಯಾಟ್ ಅಂತ, ಬಟ್ ಫ್ಯಾಟ್ಸ್ ಅಲ್ಲೂ ಕೂಡ ಗುಡ್ ಫ್ಯಾಟ್ ಮತ್ತೆ ಬ್ಯಾಡ್ ಫ್ಯಾಟ್ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ದೇ ಯೂಶ್ವಲಿ ಫಿಲ್ ದ ಸ್ಪೇಸ್ ಅಂದ್ರೇನು, ಸ್ಕಿನ್ ಮತ್ತೆ ಮಸಲ್ ಮಧ್ಯ ಒಂದು ಸ್ಪೇಸ್ ಇರುತ್ತಲ್ವಾ, ಆ ತರ ಸ್ಪೇಸ್ಗಳನ್ನು ಕೂಡ ಈ ಕನೆಕ್ಟಿವ್ ಟಿಶ್ಯೂಸ್ಗಳು ಏನ್ ಮಾಡುತ್ತೆ, ಕನೆಕ್ಟ್ ಮಾಡ್ತಾ ಅಂದ್ರೆ ಜೋಡಿಸ್ತಾ ಹೋಗುತ್ತೆ. ಜೊತೆಗೆ ದೇ ಕನೆಕ್ಟ್ ದ ಟೂ ಟಿಶ್ಯೂಸ್. ಇವಾಗ ಒಂದು ಟಿಶ್ಯೂಸ್ ಇಂದ ಇನ್ನೊಂದು ಟಿಶ್ಯೂಸ್ಗೆ ಗ್ಯಾಪ್ ಇರ್ಬೋದು, ಅಂತಹ ಗ್ಯಾಪ್ಗಳನ್ನ ಈ ಕನೆಕ್ಟಿವ್ ಟಿಶ್ಯೂಸ್ಗಳು ಏನ್ ಮಾಡುತ್ತೆ, ಫಿಲ್ ಮಾಡ್ತಾ ಹೋಗ್ತಿರುತ್ತೆ. ಜೊತೆಗೆ ಫ್ಲೆಕ್ಸಿಬಿಲಿಟಿ ಇದೇನ್ ಮಾಡುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಅಂದ್ರೆ ಯೂಶ್ವಲಿ ಈ ಸ್ಪೇಸ್ಗಳೆಲ್ಲ ಫಿಲ್ ಆಗ್ಬೇಕು ಅಲ್ವಾ. ಸ್ಟಿಫ್ ಆಗಿದ್ರೆ ಆ ತರ ನಮ್ಗೇನಾಗುತ್ತೆ, ಮ್ಯಾಟ್ರಿಕ್ಸ್ ತರ ಸ್ಟಿಫ್ ಆಗಿದ್ರೆ ಇದೇನ್ ಮಾಡುತ್ತೆ, ಫಿಲ್ ಮಾಡ್ತಾ ಆಗಲ್ಲ. ಅದೇ ಫ್ಲೆಕ್ಸಿಬಲ್ ಆಗಿದ್ರೆ ಏನ್ ಮಾಡುತ್ತೆ, ಗ್ಯಾಪ್ಸ್ಗಳನ್ನೆಲ್ಲ ಯೂಶ್ವಲಿ ಫಿಲ್ ಮಾಡ್ತಾ ಈಸಿಯಾಗಿ ಫಿಲ್ ಅಪ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಇವಾಗ ನಾವು ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಸಿಗುವಂತಹ ಟೈಪ್ಸ್ಗಳನ್ನ ಒಂದೊಂದಾಗಿ ತಿಳ್ಕೊತಾ ಬರೋಣ. ಫಸ್ಟ್ ಒನ್, ಬ್ಲಡ್ ಕನೆಕ್ಟಿವ್ ಟಿಶ್ಯೂ. ಈ ಬ್ಲಡ್ ಕನೆಕ್ಟಿವ್ ಅಂದ್ರೇನು, ಬ್ಲಡ್ ಅಂದ್ರೇನು ರಕ್ತ ಅನ್ನೋದು ನಮ್ಗೆ ಗೊತ್ತು ಅಲ್ವಾ. ಈ ಬ್ಲಡ್ ಕೂಡ ಒಂದು ಕನೆಕ್ಟಿವ್ ಟಿಶ್ಯೂಸ್. ಈ ಬ್ಲಡ್ ಹೇಗಿರುತ್ತೆ ಅಂದ್ರೆ, ದೇ ಯೂಶ್ವಲಿ
ಫ್ಲೂಯಿಡ್ ಇನ್ ದ ಸ್ಟ್ರಕ್ಚರ್ ನಮ್ಮೆಲ್ಲರಿಗೂ ಗೊತ್ತು. ಬ್ಲಡ್ಸ್ ಯೂಶುವಲಿ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಏನಕ್ಕೆ ಅಂದರೆ ಅದು ಫ್ಲೂಯಿಡ್ ಇನ್ ದ ನೇಚರ್ ಇರುತ್ತೆ. ಇದ್ರದ್ದು ಫಂಕ್ಷನ್ಸ್ ಏನು ಅಂತಂದರೆ ದೇ ಯೂಶುವಲಿ ಟ್ರಾನ್ಸ್ಪೋರ್ಟ್ ದ ಗ್ಯಾಸಸ್, ಡೈಜೆಸ್ಟೆಡ್ ಫುಡ್, ಹಾರ್ಮೋನ್ಸ್ ಅಂಡ್ ವೇಸ್ಟ್ ಮೆಟೀರಿಯಲ್ಸ್ ಟು ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಅಂಡ್ ಪ್ರೊವೈಡ್ಸ್ ದ ಪ್ರೊಟೆಕ್ಷನ್. ಇವಾಗ ಬ್ಲಡ್ ನಮ್ಗೆ ಏನು ವರ್ಕ್ ಮಾಡುತ್ತೆ, ಬ್ಲಡ್ ಕನೆಕ್ಟಿವ್ ಟಿಶ್ಯೂಸ್ ಏನಕ್ಕೆ ಅಥವಾ ರಕ್ತ ಸಂಯೋಜಕ ಅಂಗಾಂಶ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಗ್ಯಾಸಸ್ನ ಟ್ರಾನ್ಸ್ಫರ್ ಮಾಡುತ್ತೆ. ಯಾವ್ಯಾವ ಗ್ಯಾಸಸ್? ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಹಾಗೇನೆ ಆಕ್ಸಿಜನ್ ಆಗಿರ್ಬೋದು, ಜೊತೆಗೆ ಡೈಜೆಸ್ಟೆಡ್ ಫುಡ್ ಕೂಡ ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಸಿಸ್ಟಮ್ ಅಥವಾ ಒಂದು ಟಿಶ್ಯೂಸ್ ಇಂದ ಇನ್ನೊಂದು ಟಿಶ್ಯೂಸ್ಗೆ. ಜೊತೆಗೆ ಹಾರ್ಮೋನ್ಸ್ ಕೂಡ ಸೆಕ್ರೇಟ್ ಮಾಡಲ್ಲ, ಅದೇನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಜೊತೆಗೆ ವೇಸ್ಟ್ ಮೆಟೀರಿಯಲ್ಸ್ನು ಕೂಡ ಇದೇನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಬೇರೆ ಟಿಶ್ಯೂಸ್ಗೆ ತಗೊಂಡು ಹೋಗಲ್ಲ. ಇದೇನ್ ಮಾಡುತ್ತೆ? ಟಿಶ್ಯೂಸ್ ಅಲ್ಲಿರುವಂತಹ ವೇಸ್ಟ್ ಮೆಟೀರಿಯಲ್ಸ್ನ ಒಂದ್ ಕಡೆ ಸಂಗ್ರಹಣೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಪ್ರೊಟೆಕ್ಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಒನ್, ಈ ಬ್ಲಡ್ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ನಮಗೆ ತುಂಬಾ ಟೈಪ್ಸ್ ಇದೆ ಅನ್ನೋದು ನಮಗೂ ಗೊತ್ತು. ಯಾವ್ಯಾವುದು? ರೆಡ್ ಬ್ಲಡ್ ಸೆಲ್ಸ್ ಇದೆ, ವೈಟ್ ಬ್ಲಡ್ ಸೆಲ್ಸ್ ಇದೆ, ಪ್ಲಾಸ್ಮಾ ಇದೆ, ಜೊತೆಗೆ ಪ್ಲೇಟ್ಲೆಟ್ಸ್ ಇದೆ. ಇವೆಲ್ಲ ಕಾಮನ್ ಟೈಪ್ಸ್ ನಮ್ಗೆ ಮೊದಲು ಗೊತ್ತು ಅಲ್ವಾ? ಇವಾಗ ಒಂದೊಂದಾಗಿ ಅದ್ರದ್ದು ಫಂಕ್ಷನ್ಸ್ ನ ನೋಡ್ಕೋತಾ ಬರೋಣ. ಫಸ್ಟ್ ಒನ್ ಯಾವುದು? ಫಸ್ಟ್ ಒನ್ ಪ್ಲಾಸ್ಮಾ. ಈ ಪ್ಲಾಸ್ಮಾ ಏನು ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ದೇ ಯೂಶುವಲಿ ಫ್ಲೂಯಿಡ್ ಇನ್ ದೇರ್ ನೇಚರ್, ಅಂದ್ರೆ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಆಫ್ ದ ಬ್ಲಡ್. ಹಾಗೇನೆ ಇದು 90% ಬ್ಲಡ್ ಇದು ಯಾವ್ದ್ರಿಂದ ಆಗಿರುತ್ತೆ ಅಂತಂದ್ರೆ 90% ಆಫ್ ದ ವಾಟರು, ಹಾಗೇನೆ 7% ಆಫ್ ದ ಪ್ರೋಟೀನ್ ಇಂದ ಆಗಿರುತ್ತೆ. ಯಾವುದು? ಈ ಪ್ಲಾಸ್ಮಾ ಅನ್ನುವಂಥದ್ದು ಇದು ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಆಫ್ ದ ಬ್ಲಡ್ ಅಂತ ಹೇಳ್ತೀವಿ. ಮ್ಯಾಟ್ರಿಕ್ಸ್ ಅನ್ನೋದು ನಮ್ಗೆ ರಿಜಿಡ್ ಸ್ಟ್ರಕ್ಚರು. ಅದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಗ್ಯಾಪ್ಸ್ ಇರುತ್ತಲ್ವಾ, ಅದನ್ನ ಫಿಲ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಒನ್, ಇದೇನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ದ ಡೈಜೆಸ್ಟೆಡ್ ಫುಡ್. ಈ ಪ್ಲಾಸ್ಮಾ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಈ ಡೈಜೆಸ್ಟೆಡ್ ಫುಡ್ ಇರುತ್ತಲ್ಲ ಅದನ್ನ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್, ಅಂದ್ರೆ ದೇಹದಲ್ಲಿರುವ ಬೇರೆ ಬೇರೆ ಟಿಶ್ಯೂಸ್ ಆಗಿರ್ಬೋದು, ಆರ್ಗನ್ಸ್ಗಳಿಗೆ ಏನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಮ್ಮ ದೇಹದಲ್ಲಿ ಒಂದು ವೇಸ್ಟ್ ಮೆಟೀರಿಯಲ್ ಅಲ್ವಾ, ಅದನ್ನು ಕೂಡ ಟ್ರಾನ್ಸ್ಪೋರ್ಟ್ ಅಥವಾ ತಗೋಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೆಕ್ಸ್ಟ್ ಒನ್ ಯಾವುದು? ಸೆಕೆಂಡ್ ಒನ್, ರೆಡ್ ಬ್ಲಡ್ ಸೆಲ್ಸ್. ಈ ರೆಡ್ ಬ್ಲಡ್ ಅಂದ್ರೆ ರೆಡ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಇದರಲ್ಲಿ ಯೂಶುವಲಿ ರೆಡ್ ಪಿಗ್ಮೆಂಟ್ ಆಫ್ ದ ಹಿಮೋಗ್ಲೋಬಿನ್, ಇದರಲ್ಲಿ ಏನಾಗಿರುತ್ತೆ? ರೆಡ್ ಪಿಗ್ಮೆಂಟ್ಸ್ ಯೂಶುವಲಿ ಪ್ರೆಸೆಂಟ್ ಇರುತ್ತೆ. ಜೊತೆಗೆ ಈ ಹಿಮೋಗ್ಲೋಬಿನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ದೇ ಹೆಲ್ಪ್ಫುಲ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಫಾರ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬ್ಲಡ್. ಈ RBC ಏನ್ ಮಾಡುತ್ತೆ? ಆಕ್ಸಿಜನ್ಸ್ ನ ಯೂಶುವಲಿ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿ ಅಂತಂದ್ರೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿ ಇನ್ ದ ಅನಿಮಲ್ಸ್ ಅಥವಾ ಅನಿಮಲ್ಸ್ ಅಲ್ಲಿರುವಂತಹ ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಈ ಆಕ್ಸಿಜನ್ಗಳನ್ನ ಯೂಶುವಲಿ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಈ ಬ್ಲಡ್ ಅಥವಾ ರೆಡ್ ಬ್ಲಡ್ ಸೆಲ್ಸ್ಗಳು ಯೂಶುವಲಿ ಹೆಲ್ಪ್ ಮಾಡುತ್ತೆ. ಈ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೇನು? ಕೆಂಪು ರಕ್ತ ಕಣಗಳು. ನೆಕ್ಸ್ಟ್ ಒನ್ ಯಾವುದು? ಈ ವೈಟ್ ಬ್ಲಡ್ ಸೆಲ್ಸ್ ಅಂದ್ರೇನು? ಬಿಳಿ ರಕ್ತ ಕಣಗಳು. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಫೈಟ್ ದ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ. ಯಾವ್ಯಾವ ಇನ್ಫೆಕ್ಷನ್? ನಮ್ಗೆ ತುಂಬಾ ರೀತಿ ಇನ್ಫೆಕ್ಷನ್ಸ್ ಆಗುತ್ತೆ ಅಲ್ವಾ? ಯಾವ್ದ್ರಿಂದ? ಮೇ ಬಿ ವೈರಸ್ ಇಂದ ಆಗಿರ್ಬೋದು, ಬ್ಯಾಕ್ಟೀರಿಯಾ, ಈ ತರ ಹಲವಾರು ಇನ್ಫೆಕ್ಷನ್ಸ್ ಆಗುತ್ತೆ ಅಲ್ವಾ ಎಲ್ಲ ಅನಿಮಲ್ಸ್ಗೂ. ಆ ತರ ಇನ್ಫೆಕ್ಷನ್ಗಳನ್ನ ಓಡಿಸೋಕೆ ಅಥವಾ ನಮ್ಮನ್ನ ಕಾಪಾಡೋಕೆ ಈ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೆಕ್ಸ್ಟ್ ಫೋರ್ತ್ ಒನ್ ಟೈಪ್ ಯಾವುದು? ಪ್ಲೇಟ್ಲೆಟ್ಸ್. ಈ ಪ್ಲೇಟ್ಲೆಟ್ಸ್ ಅಂದ್ರೇನು? ಕಿರುತಟ್ಟೆಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದು ಏನ್ ಮಾಡುತ್ತೆ? ಬ್ಲಡ್ ಕ್ಲಾಟಿಂಗ್ಗೆ ಹೆಲ್ಪ್ ಮಾಡುತ್ತೆ. ಈ ಬ್ಲಡ್ ಕ್ಲಾಟಿಂಗ್ ಅಂದ್ರೇನು? ಇವಾಗ ನಾವೇ ಎಲ್ಲಾರು ಆಟ ಆಡ್ತಿರ್ಬೇಕಾದ್ರೆ ನಮ್ಗೆ ಏನಾದ್ರು ಗಾಯ ಆಗುತ್ತೆ ಅಲ್ವಾ? ಆ ಗಾಯ ಆದಾಗೇನು ಬ್ಲಡ್ ಬರ್ತಾ ಇರುತ್ತೆ. ಬಟ್ 1 ಮಿನಿಟ್ ಅಥವಾ 1.5 ಮಿನಿಟ್ ಅಥವಾ 2 ಮಿನಿಟ್ಸ್ ಅಲ್ಲಿ ಏನಾಗುತ್ತೆ? ಆ ಬ್ಲಡ್ ಏನಾಗುತ್ತೆ? ಬರೋದು ಕಡಿಮೆ ಆಗುತ್ತೆ ಅಥವಾ ಸ್ಟಾಪ್ ಆಗುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಆ ಬ್ಲಡ್ ಕ್ಲಾಟ್ ಆದಾಗ ಏನು ನಮ್ಗೆ ಬ್ಲಡ್ ಬರೋಲ್ಲ. ಆ ಬ್ಲಡ್ ಬರ್ದೇ ಇರೋದಕ್ಕೆ ಏನು ರೀಸನ್ ಅಂದ್ರೆ ಈ ಪ್ಲೇಟ್ಲೆಟ್ಸ್ಗಳು ರೀಸನ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಬ್ಲಡ್ ಕನೆಕ್ಟಿವ್ ಟಿಶ್ಯೂಸ್ ಆದ್ಮೇಲೆ ಸೆಕೆಂಡ್ ಒನ್ ಟೆಂಡಾನ್ಸ್ ಅಂತ ಕರೀತಾರೆ. ಟೆಂಡಾನ್ಸ್ ಅಂದ್ರೆ ಸ್ನಾಯು ರಚ್ಚು ಅಂತ ಹೇಳ್ತಾರೆ. ಇದ್ರದ್ದು ಫಂಕ್ಷನ್ಸ್ ಅಂತಂದ್ರೇನು ಅಥವಾ ಇದ್ರದ್ದು ಮೀನಿಂಗ್ ಅಂತಂದ್ರೇನು ಅಂತಂದ್ರೆ
ದಿಸ್ ಕನೆಕ್ಟಿವ್ ಟಿಶ್ಯೂ ದಟ್ ಅಟ್ಯಾಚಸ್ ದ ಮಸಲ್ಸ್ ಟು ಬೋನ್ಸ್ ಅಂತ ಹೇಳ್ತಾರೆ. ಇದೇನ್ ಮಾಡುತ್ತೆ, ಈ ಟೆಂಡಾನ್ಸ್ಗಳು ಯೂಶ್ವಲಿ ಮಸಲ್ಸ್, ಇಲ್ಲಿ ಮಸಲ್ ಇದೆ ಅಲ್ವಾ, ಈ ಪಾರ್ಟ್ನ ನಾವು ಮಸಲ್ ಅಂತ ಹೇಳ್ತೀವಿ, ಇದು ಬೋನ್ ಅಲ್ವಾ, ಇವೆರಡನ್ನು ಕನೆಕ್ಟ್ ಮಾಡಕ್ಕೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪಾರ್ಟ್ ಬೇಕಲ್ವಾ, ಅದನ್ನ ಯಾವ್ದನ್ನ ಹೇಳ್ತೀವಿ ಅಂದ್ರೆ ಈ ಟೆಂಡಾನ್ಸ್ಗಳು. ಈ ಟೆಂಡಾನ್ಸ್ಗಳು ಏನ್ ಮಾಡುತ್ತೆ, ಈ ಮಸಲ್ಸು ಮತ್ತೆ ಈ ಬೋನ್ನ ಯೂಶ್ವಲಿ ಕನೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬಾಡಿ ಮೂಮೆಂಟ್ ಅಥವಾ ಮೂಮೆಂಟ್ ಆಫ್ ದ ಬೋನ್ಸ್ಗಳಿಗೂ ಕೂಡ ಹೆಲ್ಪ್ ಮಾಡ್ತಿರುತ್ತೆ. ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ದೇ ಯೂಶ್ವಲಿ ಸ್ಟ್ರಾಂಗ್ ಅಂಡ್ ನಾನ್ ಎಲಾಸ್ಟಿಕ್ ಇನ್ ದ ನೇಚರ್. ಇದು ಯಾವುದೇ ರೀತಿ ಎಲಾಸ್ಟಿಕ್ ಇನ್ ದ ನೇಚರ್ ಇರಲ್ಲ, ನಾನ್ ಎಲಾಸ್ಟಿಕ್ ಆಗಿರುತ್ತೆ, ಸ್ಟಿಫ್ ಆಗಿರುತ್ತೆ, ಮತ್ತೆ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಮೂರನೇ ಟೈಪ್ ಯಾವುದು, ಲಿಗಮೆಂಟ್ಸ್ ಅಂತ ಹೇಳ್ತಾರೆ. ಲಿಗಮೆಂಟ್ಸ್ ಅಂದ್ರೇನು, ಅಸ್ಥಿರಜ್ಜು. ಇದ್ರದ್ದು ಎಲ್ಲಿರುತ್ತೆ ಅಥವಾ ಇದ್ರದ್ದು ಫಂಕ್ಷನ್ಸ್ ಏನು ಅಂತಂದ್ರೆ, ದಿಸ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ದೇ ಯೂಶ್ವಲಿ ಅಟ್ಯಾಚಸ್ ದ ಬೋನ್ ಟು ಬೋನ್ ಅಂತ ಹೇಳ್ತಾರೆ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ನಮ್ಮ ಬಾಡಿಲಿ ತುಂಬಾ ಬೋನ್ಸ್ಗಳಿದೆ ಅಲ್ವಾ, ಒಂದ್ ಬೋನು ಇನ್ನೊಂದು ಬೋನ್ಗೆ ಅಟ್ಯಾಚ್ ಆಗ್ಬೇಕು ಅಂದ್ರೆ ಯಾವ್ದು ಕಾರಣ ಅಂದ್ರೆ ಈ ಲಿಗಮೆಂಟ್ಸ್ಗಳು ಯೂಶ್ವಲಿ ಕಾರಣ ಆಗಿರುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ ಎರಡು ಬೋನ್ಗಳನ್ನ ಹಿಡಿದಿಟ್ಕೊಳ್ಳುತ್ತೆ, ಅಂತಂದ್ರೆ ಇದು ಜಾಯಿಂಟ್ಸ್ಗಳಿಗೆ ಸಪೋರ್ಟ್ ಮಾಡುತ್ತೆ. ನಾವಿಲ್ಲಿ ನೋಡ್ಬೋದಲ್ವಾ, ಈ ಮಸಲ್ಗೂ ಮತ್ತೆ ಈ ಬೋನ್ಗೂ ಈ ಬೋನ್ಗೂ ಒಂದು ಜಾಯಿಂಟ್ ಇರುತ್ತಲ್ವಾ, ಆ ಜಾಯಿಂಟ್ಸ್ಗಳು ಯಾವ್ದಾಗಿರುತ್ತೆ ಅಂದ್ರೆ ಲಿಗಮೆಂಟ್ಸ್ಗಳಾಗಿರುತ್ತೆ. ಮತ್ತೆ ಇದ್ರದ್ದು ಫಂಕ್ಷನ್ ಅಥವಾ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದ್ರೆ, ದೇ ಯೂಶ್ವಲಿ ಸ್ಟ್ರಾಂಗ್ ಅಂಡ್ ಇಲಾಸ್ಟಿಕ್ ಇನ್ ದ ನೇಚರ್. ಲಿಗಮೆಂಟ್ಸ್ಗಳು ಇಲಾಸ್ಟಿಕ್ ಇನ್ ದ ನೇಚರ್ ಇರುತ್ತೆ, ಬಟ್ ಟೆಂಡಾನ್ಸ್ಗಳು ನಾನ್ ಇಲಾಸ್ಟಿಕ್, ಯಾವುದೇ ರೀತಿ ಇಲಾಸ್ಟಿಕ್ ನೇಚರ್ ಇರಲ್ಲ. ಇವಾಗ ಮೂರನೇ ಟೈಪ್ ಓದಿದ್ವಿ. ನಾಲ್ಕನೇದು ಯಾವುದು ಅಂತಂದ್ರೆ ಕಾರ್ಟಿಲೇಜ್, ಮೃದಸ್ಥಿ ಅಂತ ಕರಿತೀವಿ, ಮೃದ್ವಸ್ಥಿ ಅಂತ ಹೇಳ್ತಾರೆ. ಇದ್ರದ್ದು ಮೀನಿಂಗ್ ಅಥವಾ ಇದ್ರದ್ದು ಫಂಕ್ಷನ್ ಏನು, ಇದೆಲ್ಲಿ ಸಿಗುತ್ತೆ ಅಂತಂದ್ರೆ, ದಿಸ್ ಯೂಶ್ವಲಿ ಫೌಂಡ್ ಇನ್ ದ ಜಾಯಿಂಟ್ಸ್ ಸಚ್ ಹ್ಯಾಸ್ ನೀಸ್ ಅಂಡ್ ಎಲ್ಬೋಸ್. ಈ ನೀಸ್ ಮತ್ತೆ ಎಲ್ಬೋಸ್, ಮಂಡಿ ಅಥವಾ ಈ ಎಲ್ಬೋಸ್ ಅಲ್ಲಿ ಈ ಜಾಯಿಂಟ್ಸ್ ಇರುತ್ತಲ್ವಾ, ಆ ಜಾಯಿಂಟ್ಸ್ಗಳು ಆಗಕ್ಕೆ ಯಾವುದು ಕಾರಣ ಅಂದ್ರೆ ಈ ಕಾರ್ಟಿಲೇಜ್ಗಳು ಕಾರಣ ಆಗಿರುತ್ತೆ. ಅಂದ್ರೆ ಅದು ತುಂಬಾ ಗಟ್ಟಿ ಅಥವಾ ಬೋನ್ ತರ ತುಂಬಾ ಗಟ್ಟಿ ಆಗಿರಲ್ಲ, ಸ್ಮೂತ್ ಇರುತ್ತೆ. ಎಲ್ಲೆಲ್ಲಿರುತ್ತೆ, ನಮ್ ನೋಸ್ ನೋಡ್ಬೋದು, ಇದು ಕೂಡ ಒಂದು ಮಸಲೆ, ಬಟ್ ತುಂಬಾ ಸ್ಮೂತ್ ಆಗಿದೆ. ಜೊತೆಗೆ ನಮ್ಮಲ್ಲಿರುವಂತಹ ಕಿವಿಗಳು, ಅದೇ ರೀತಿ ಹಲವಾರು ಲೊಕೇಶನ್ಸ್ಗಳು ಈ ಕಾರ್ಟಿಲೇಜ್ಗಳು ಯೂಶ್ವಲಿ ಪ್ರೆಸೆಂಟ್ ಆಗಿರುತ್ತೆ. ದೇ ಆರ್ ಯೂಶ್ವಲಿ ಫ್ಲೆಕ್ಸಿಬಲ್ ಇನ್ ದೇರ್ ನೇಚರ್ ಅಂಡ್ ಸೆಲ್ಸ್ ಆರ್ ವೈಡ್ಲಿ ಸ್ಪ್ರೆಡ್ ಆಗಿರುತ್ತೆ. ಜೊತೆಗೆ ಈ ಕಾರ್ಟಿಲೇಜ್ಗಳು ಯೂಶ್ವಲಿ ಫ್ಲೆಕ್ಸಿಬಲ್ ಇನ್ ದೇರ್ ನೇಚರ್, ಜೊತೆಗೆ ಇಲ್ಲಿರುವಂತಹ ಸೆಲ್ಸ್ಗಳು ವೈಡ್ ಆಗಿ ಸ್ಪ್ರೆಡ್, ಅಂದ್ರೆ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಿರುತ್ತೆ. ಅದಾದ್ಮೇಲೆ ಇದು ಇದ್ರದ್ದು ಫಂಕ್ಷನ್ ಏನು ಅಂತಂದ್ರೆ, ಇದ್ರ ಫಂಕ್ಷನ್ ಕುಶನಿಂಗು ಮತ್ತೆ ರೆಡ್ಯೂಸ್ ದ ಫ್ರಿಕ್ಷನ್ ಅಂಡ್ ಸಪೋರ್ಟ್ ಕೊಡುತ್ತೆ. ಕುಶನಿಂಗ್ ಅಂತಂದ್ರೇನು, ಇವಾಗ ನಮ್ಗೆ ಸೋಫಾಸ್ ಅಲ್ಲಿ ಕುಶನ್ ಇರುತ್ತೆ ಅಲ್ವಾ, ಅದೇ ರೀತಿ ಕುಶನ್ಗಳನ್ನ ಯೂಶ್ವಲಿ ಅಂದ್ರೆ ಕುಶನಿಂಗ್ ಫಂಕ್ಷನ್ಸ್ ನ ಮಾಡುತ್ತೆ, ಜೊತೆಗೆ ಫ್ರಿಕ್ಷನ್ಗಳನ್ನ ಅವಾಯ್ಡ್ ಮಾಡುತ್ತೆ. ಅದಾದ್ಮೇಲೆ ಈವನ್ ಸಪೋರ್ಟ್ ಕೂಡ ಮಾಡ್ತಾ ಹೋಗುತ್ತೆ ಬೋನ್ಸ್ಗಳಿಗೆ. ನೆಕ್ಸ್ಟ್ ಒನ್, ಬೋನ್. ಈ ಬೋನ್ ಅಂದ್ರೇನು, ನಮ್ಮೆಲ್ಲರಿಗೂ ಗೊತ್ತು, ಹ್ಯೂಮನ್ ಬಾಡಿ ಒಂದು ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ಏನರ್ಥ, ಇದು ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಈ ಸ್ಕೆಲಿಟನ್ ಇಂದ ಆಗಿರುತ್ತಲ್ವಾ. ಈ ಸ್ಕೆಲಿಟನ್ ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಈ ಬೋನ್ಸ್ ಅಥವಾ ಮೂಳೆಗಳಿಂದ ಆಗಿರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಎಲ್ಲ ಅನಿಮಲ್ಸ್ಗಳಿಗೂ ಕೂಡ ಒಂದು ಫ್ರೇಮ್ ವರ್ಕ್ ಅಥವಾ ಸಪೋರ್ಟ್ ನ ಕೊಡ್ತಾ ಹೋಗುತ್ತೆ. ಇವಾಗ ಅನಿಮಲ್ಸ್ದೇ ಒಂದು ಫ್ರೇಮ್ ವರ್ಕ್, ಅನಿಮಲ್ಸ್ದೇ ಒಂದು ಬಾಡಿ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿ ಈವನ್ ಎಲಿಫೆಂಟ್ಸ್ ಆಗಿರ್ಬೋದು, ಜಿರಾಫೆಗಳಾದ್ರೂ ಡಿಫ್ರೆಂಟ್ ಬಾಡಿ ಫ್ರೇಮ್ ವರ್ಕ್ಸ್ ಇರುತ್ತೆ ಅಲ್ವಾ. ಯಾವ್ದು ರೀಸನ್ ಅಂತಂದ್ರೆ ಈ ಬೋನ್ಸ್ಗಳು ಯೂಶ್ವಲಿ ರೀಸನ್ ಆಗಿರುತ್ತೆ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಇದು ಯೂಶ್ವಲಿ ಪ್ರೊಟೆಕ್ಟ್ಸ್ ದ ವೈಟಲ್ ಬಾಡಿ ಆರ್ಗನ್ಸ್ ಲೈಕ್ ಬ್ರೈನ್, ಲಂಗ್ಸ್ ಅಂಡ್ ಹಾರ್ಟ್ಸ್. ಈ ವೈಟಲ್ ಅಥವಾ ಇಂಟರ್ನಲ್ ಆರ್ಗನ್ಸ್ ಇರುತ್ತೆ ಅಲ್ವಾ, ನಮ್ಮ ಬ್ರೈನ್ ನ ಯಾವುದು ಕಾಪಾಡ್ತಿರುತ್ತೆ, ತಲೆ ಬುರುಡೆ ಕಾಪಾಡ್ತಿರುತ್ತೆ. ಅದೇ ರೀತಿ ಈ ಲಂಗ್ಸ್ಗಳು ಮತ್ತೆ ಹಾರ್ಟ್ ನ ಯಾವ್ದು ಕಾಪಾಡುತ್ತೆ ಅಂದ್ರೆ ರಿಬ್ ಕೇಜಸ್ ಯೂಶ್ವಲಿ ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಅದು ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಬೋನ್ ಇಂದ ಆಗಿರುತ್ತೆ. ಅಂದ್ರೆ ಈ ತರ ಇರುವಂತಹ ಇಂಟರ್ನಲ್ ಆರ್ಗನ್ಸ್ಗಳನ್ನ ಈ ಬೋನ್ಸ್ಗಳು ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಿರುತ್ತೆ. ಜೊತೆಗೆ ದೇ ಆರ್ ಸ್ಟ್ರಾಂಗ್ ಅಂಡ್ ನಾನ್ ಫ್ಲೆಕ್ಸಿಬಲ್ ಇನ್ ದೇರ್ ನೇಚರ್. ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ, ಮತ್ತೆ ಯಾವುದೇ ರೀತಿ ಫ್ಲೆಕ್ಸಿಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲ್ಲ, ನಾನ್ ಫ್ಲೆಕ್ಸಿಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಯೂಶ್ವಲಿ ಶೋ ಮಾಡ್ತಾ ಇರುತ್ತೆ. ಜೊತೆಗೆ ದೇ ಯೂಶ್ವಲಿ ಕನ್ಸಿಸ್ಟಿಂಗ್ ಆಫ್ ಹಾರ್ಡ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದ್ರೇನು, ಜೆಲ್ಲಿ ಲೈಕ್ ಸ್ಟ್ರಕ್ಚರ್ಸ್ ಅಲ್ವಾ.
ಇಲ್ಲಿರುವಂತಹ ಮ್ಯಾಟ್ರಿಕ್ಸ್ ಯೂಶುವಲಿ ಹಾರ್ಡ್ ಆಗಿರುತ್ತೆ, ಜೊತೆಗೆ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ದೇ ಯೂಶುವಲಿ ಕಂಪೋಸ್ಡ್ ಆಫ್ ಕ್ಯಾಲ್ಶಿಯಂ ಅಂಡ್ ಫಾಸ್ಫರಸ್ ಕಾಂಪೌಂಡ್ಸ್ ಇಂದ ಆಗಿರುತ್ತೆ. ಯಾವುದು? ಬೋನ್ಸ್ಗಳು. ನೆಕ್ಸ್ಟ್ ಒನ್, ಏರುಲಾರ್ ಕನೆಕ್ಟಿವ್ ಟಿಶ್ಯೂಸ್. ಈ ಏರುಲಾರ್ ಅಂದ್ರೇನು? ದೇ ಯೂಶುವಲಿ ಫೌಂಡ್ ಬಿಟ್ವೀನ್ ದ ಸ್ಕಿನ್ ಅಂಡ್ ಮಸಲ್ಸ್ ಅರೌಂಡ್ ದ ಬ್ಲಡ್ ವೆಸಲ್ಸ್ ಅಂಡ್ ಆಲ್ಸೋ ನರ್ವ್ಸ್ ಅಂಡ್ ಆಲ್ಸೋ ಇನ್ ದ ಬೋನ್ ಮ್ಯಾರೋಸ್ ಅಂತ ಹೇಳ್ತಾರೆ. ಈ ಏರುಲಾರ್ ಕನೆಕ್ಟಿವ್ ಟಿಶ್ಯೂಸ್ ಅಂದ್ರೇನು? ಈ ಸ್ಕಿನ್ ಮತ್ತೆ ಮಸಲ್ ಮಧ್ಯ ಒಂದು ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪ್ಸ್ ಅಲ್ಲಿ ಯೂಶುವಲಿ ಏರುಲಾರ್ ಕನೆಕ್ಟಿವ್ ಟಿಶ್ಯೂಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಜೊತೆಗೆ ಈವನ್ ಬ್ಲಡ್ ವೆಸಲ್ಸ್ ಅಲ್ಲಿ ಇರುತ್ತೆ, ನರ್ವ್ಸ್ ಅಲ್ಲಿ ಇರುತ್ತೆ, ಮತ್ತೆ ಬೋನ್ ಮ್ಯಾರೋದಲ್ಲೂ ಕೂಡ ಇರುತ್ತೆ. ಈ ಬೋನ್ಸ್ ಅಲ್ಲಿ ಯೂಶುವಲಿ ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತಲ್ವಾ, ಜೆಲ್ಲಿ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತಲ್ವಾ, ಅದನ್ನ ನಾವು ಬೋನ್ ಮ್ಯಾರೋ ಅಂತ ಹೇಳ್ತಾರೆ. ಜೊತೆಗೆ ಇದ್ರದ್ದು ಫಂಕ್ಷನ್ಸ್ ಏನು ಅಂದ್ರೆ ದೇ ಫಿಲ್ ದ ಸ್ಪೇಸ್ ಇನ್ಸೈಡ್ ದ ಆರ್ಗನ್ಸ್ ಅಂಡ್ ಸಪೋರ್ಟ್ ದ ಇಂಟರ್ನಲ್ ಆರ್ಗನ್ಸ್ ಅಂಡ್ ಹೆಲ್ಪ್ಸ್ ಇನ್ ದ ರಿಪೇರಿಂಗ್ ಆಫ್ ದ ಟಿಶ್ಯೂಸ್ ಅಂತ ಹೇಳ್ಬೋದು. ಇದೇನ್ ಮಾಡುತ್ತೆ? ಆರ್ಗನ್ಸ್ ಅಲ್ಲಿ ಸ್ಪೇಸಸ್ ಇರುತ್ತೆ ಅಲ್ವಾ, ಆ ಸ್ಪೇಸಸ್ಗಳನ್ನ ಈ ಏರುಲಾರ್ ಕನೆಕ್ಟಿವ್ ಟಿಶ್ಯೂಸ್ಗಳು ಯೂಶುವಲಿ ಫಿಲ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಇಂಟರ್ನಲ್ ಆರ್ಗನ್ಸ್ಗೂ ಕೂಡ ಸಪೋರ್ಟಿಂಗ್ ಆಗಿರುತ್ತೆ. ಅದಾದ್ಮೇಲೆ ಟಿಶ್ಯೂಸ್ಗಳಿಗೆ ಏನಾದರೂ ಡ್ಯಾಮೇಜ್ ಆದರೆ ಅಂತಹ ಡ್ಯಾಮೇಜ್ನ ಈ ಈ ಟಿಶ್ಯೂಸ್ಗಳು ಏನು ಮಾಡುತ್ತೆ? ರಿಪೇರ್ ಮಾಡ್ತಾ ಹೋಗ್ತಿರುತ್ತೆ. ನೆಕ್ಸ್ಟ್ ಒನ್, ಅಡಿಪೋಸ್ ಕನೆಕ್ಟಿವ್ ಟಿಶ್ಯೂಸ್. ಈ ಇಷ್ಟು ಕನೆಕ್ಟಿವ್ ಟಿಶ್ಯೂಸ್ಗಳು ಯೂಶುವಲಿ ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಮಸಲ್ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಯೂಶುವಲಿ ನಮ್ಗೆ ಸಿಗುತ್ತೆ. ಲಾಸ್ಟ್ ಒನ್ ಯಾವುದು? ಅಡಿಪೋಸ್ ಕನೆಕ್ಟಿವ್ ಟಿಶ್ಯೂಸ್. ಈ ಅಡಿಪೋಸ್ ಕನೆಕ್ಟಿವ್ ಟಿಶ್ಯೂಸ್ ಏನ್ ಫಂಕ್ಷನ್ಸ್ ಮಾಡುತ್ತೆ ಅಂದ್ರೆ ದೇ ಯೂಶುವಲಿ ಸ್ಟೋರ್ ದ ಫ್ಯಾಟ್ಸ್ ಬಿಲೋ ದ ಸ್ಕಿನ್ ಅಂಡ್ ಇಂಟರ್ನಲ್ ಆರ್ಗನ್ಸ್. ಇದೇನ್ ಮಾಡುತ್ತೆ? ಇಂಟರ್ನಲ್ ಆರ್ಗನ್ಸ್ ಮತ್ತೆ ಸ್ಕಿನ್ ಟಿಶ್ಯೂಸ್ ಅಲ್ವಾ, ಅಂತಹ ಟಿಶ್ಯೂಸ್ಗಳಲ್ಲಿ ಇದೇನ್ ಮಾಡುತ್ತೆ? ಫ್ಯಾಟ್ಗಳನ್ನ ಯೂಶುವಲಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಇದನ್ನ ನಾವು ಫ್ಲಾಟ್ ಗ್ಲೋಬ್ಯೂಲ್ಸ್ ಅಂತ ಕರೀತಾರೆ. ಅಂದ್ರೆ ಈ ಟಿಶ್ಯೂಸ್ ಅಲ್ಲಿರುವಂತಹ ಸೆಲ್ಸ್ಗಳು ಏನ್ ಮಾಡಿರುತ್ತೆ? ಫ್ಯಾಟ್ಗಳನ್ನ ಸ್ಟೋರ್ ಮಾಡುತ್ತೆ ಅಲ್ವಾ, ಅಂತಹ ಸ್ಟೋರ್ ಮಾಡಿರೋ ಫ್ಯಾಟ್ಸ್ಗಳನ್ನ ನಾವು ಫ್ಯಾಟ್ ಗ್ಲೋಬ್ಯೂಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದ್ರದ್ದು ಫಂಕ್ಷನ್ಸ್ ಏನಿರುತ್ತೆ ಅಂದ್ರೆ ದೇ ಫುಲ್ ಟು ಸ್ಟೋರ್ ದ ಫ್ಯಾಟ್ಸ್ ಅಂಡ್ ಆಲ್ಸೋ ಆಕ್ಟ್ ಆಸ್ ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ಈ ಇನ್ಸುಲೇಟರ್ಸ್ ಅಂತಂದ್ರೇನು? ಕೋಲ್ಡ್ ಇಂದ ಅಥವಾ ಹೀಟ್ ಇಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಲ್ವಾ, ಆ ತರ ಏನ್ ಮಾಡುತ್ತೆ? ನಮ್ಮ ದೇಹನ ಈ ಅಡಿಪೋಸ್ ಕನೆಕ್ಟಿವ್ ಟಿಶ್ಯೂಸ್ಗಳು ಯೂಶುವಲಿ ಸ್ಟೋರ್ ಮಾಡ್ತಿರುತ್ತೆ. ಯಾಕೆಂದ್ರೆ ಇಲ್ಲಿರುವಂತಹ ಸೆಲ್ಸ್ ಅಲ್ಲಿ ನಮ್ಗೇನಿರುತ್ತೆ? ಫ್ಯಾಟ್ಸ್ಗಳು ಯೂಶುವಲಿ ಸ್ಟೋರ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಒನ್, ನರ್ವಸ್ ಟಿಶ್ಯೂಸ್. ಈ ನರ್ವಸ್ ಟಿಶ್ಯೂಸ್ ಯಾವ ಟಿಶ್ಯೂದು ಟೈಪ್ಸು? ಅನಿಮಲ್ ಟಿಶ್ಯೂಸ್ ಅಲ್ಲಿ ಬರುವಂತಹ ಮೇನ್ 4 ಟಿಶ್ಯೂಸ್ ಅಲ್ಲಿ ಇದು ಒಂದು ಟಿಶ್ಯೂಸ್ ಟೈಪು. ಫಸ್ಟ್ ಒನ್ ಯಾವುದು? ಎಪಿಥೇಲಿಯಲ್ ಟಿಶ್ಯೂ, ಮಸಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಲೇಟರ್ ನರ್ವಸ್ ಟಿಶ್ಯೂ. ಇದು ಫೋರ್ತ್ ಒನ್ ನಮಗೆ ನರ್ವಸ್ ಟಿಶ್ಯೂ, ನರ ಅಂಗಾಂಶ ಅಂತ ಕರಿತೀವಿ. ಇದು ಎಲ್ಲಿರುತ್ತೆ ಅಂದ್ರೆ ದೇ ಯೂಶುವಲಿ ಪ್ರೆಸೆಂಟ್ ಇನ್ ದ ಬ್ರೈನ್, ಸ್ಪೈನಲ್ ಕಾರ್ಡ್ ಅಂಡ್ ನರ್ವ್ಸ್ ಆರ್ ಆಲ್ ಕಂಪೋಸ್ಡ್ ಆಫ್ ನರ್ವಸ್ ಟಿಶ್ಯೂಸ್ ಅಂತ ಹೇಳ್ತಾರೆ. ಈ ನರ್ವಸ್ ಟಿಶ್ಯೂಸ್ ಎಲ್ಲೆಲ್ಲಿ ಸಿಗುತ್ತೆ? ನಮ್ಮ ಬ್ರೈನ್ ಅಲ್ಲಿ, ಸ್ಪೈನಲ್ ಕಾರ್ಡ್ ಅಲ್ಲಿ, ಹಾಗೇನೆ ನರ್ವ್ಸ್ ಅಲ್ಲಿ ಯೂಶುವಲಿ ನರ್ವಸ್ ಟಿಶ್ಯೂಸ್ ಅನ್ನುವಂಥದ್ದು ಕಾಣಿಸುತ್ತೆ. ಇಲ್ಲಿರುವಂತಹ ಸೆಲ್ಸ್ ನಾವು ಯೂಶುವಲಿ ಏನಂತ ಹೇಳ್ತೀವಿ? ನ್ಯೂರಾನ್ಸ್ ಅಂತ ಹೇಳ್ತೀವಿ. ಇಲ್ಲಿರುವಂತಹ ಡಯಾಗ್ರಾಮು ಕೂಡ ನ್ಯೂರಾನ್ದೆ. ಈ ನ್ಯೂರಾನ್ಸ್ಗಳು ಯೂಶುವಲಿ ಈ ನರ್ವ್ಸ್ ಟಿಶ್ಯೂಸ್ ಅಲ್ಲಿ ಯೂಶುವಲಿ ಪ್ರೆಸೆಂಟ್ ಆಗಿರುತ್ತೆ. ದಿಸ್ ನ್ಯೂರಾನ್ಸ್ ಕನ್ಸಿಸ್ಟಿಂಗ್ ಆಫ್ ಸೆಲ್ ಬಾಡಿ ವಿತ್ ನ್ಯೂಕ್ಲಿಯಸ್ ಅಂಡ್ ಸೈಟೋಪ್ಲಾಸಮ್. ಈ ಸೆಲ್ ಅಲ್ಲಿ ಏನೇನಿರುತ್ತೆ? ನ್ಯೂಕ್ಲಿಯಸ್ ಮತ್ತೆ ಸೈಟೋಪ್ಲಾಸಮ್ಗಳು ಯೂಶುವಲಿ ಪ್ರೆಸೆಂಟ್ ಇರುತ್ತೆ. ಜೊತೆಗೆ ಲಾರ್ಜ್ ಥಿನ್ ಲೈಕ್ ಸ್ಟ್ರಕ್ಚರ್ಸ್, ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಇಲ್ಲಿದೆ ಅಲ್ವಾ ಬ್ರಾಂಚಸ್, ಇದನ್ನ ನಾವು ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಅದನ್ನ ಡೆಂಡ್ರೈಟ್ ಅಂತ ಕರೀತಾರೆ. ಜೊತೆಗೆ ಇದರಲ್ಲಿ ಆಕ್ಸಾನ್ ಇದೆ, ಸೋಮಾ ಇದೆ, ಅಂದ್ರೆ ಸೆಲ್ ಬಾಡಿ, ಜೊತೆಗೆ ನ್ಯೂಕ್ಲಿಯಸ್ ಕೂಡ ಇದೆ. ಈ ತರ ನರ್ವಸ್ ಅಥವಾ ನ್ಯೂರಾನ್ ಅಲ್ಲಿ ಯೂಶುವಲಿ ಈ ತರ ಬಾಡಿ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಹಾಗಾದ್ರೆ ನರ್ವಸ್ ಸಿಸ್ಟಮ್ ನಮ್ಮ ಬಾಡಿಲಿ ಹೇಗೆ ವರ್ಕ್ ಮಾಡುತ್ತೆ ಅಂತ ಅನ್ನೋದಕ್ಕೆ, ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡ್ತಾ ಬರೋಣ. ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ? ಮಿಸ್ ಆಗಿ ಯಾವ್ದಾದ್ರು ಬಿಸಿ ಇರೋ ಪಾತ್ರೆನ ಮುಟ್ಟಿದ್ರೆ ಸಡನ್ ಆಗಿ ಏನ್ ಮಾಡ್ತೀವಿ? ಕೈ ತೆಗಿತೀವಿ ಅಲ್ವಾ? ಏನಕ್ಕೆ ಕೈ ತೆಗಿತೀವಿ? ಅಲ್ಲಿ ಏನೋ ಒಂದು ಪ್ರೊಸೆಸ್ ಆಗುತ್ತಲ್ವಾ, ಅಲ್ಲಿ ಏನಾಗುತ್ತೆ ಅಂದ್ರೆ ನರ್ವಸ್ ಟಿಶ್ಯೂಸ್ ಏನ್ ಮಾಡುತ್ತೆ? ಸಿಗ್ನಲ್ಸ್ಗಳನ್ನ ಪಾಸ್ ಮಾಡುತ್ತೆ. ಅದನ್ನೇ ತಿಳ್ಕೊಳಕ್ಕೆ ಈಗ ನಾವು ಆ ನರ್ವಸ್ ಟಿಶ್ಯೂಸ್ದು ಪ್ರೈಮರಿ ಫಂಕ್ಷನ್ಸ್ ಹೇಗೆ ನಡೆಯುತ್ತೆ ಅಂತ ನೋಡ್ಕೊಬರೋಣ. ಫಸ್ಟ್ ಒನ್ ಸೆನ್ಸರಿ ಇನ್ಪುಟ್ ಅಂತ ಹೇಳ್ತಾರೆ. ಇದ್ರಲ್ಲಿ ಏನ್ ಮಾಡ್ತಾರೆ? ಮಾನಿಟರಿಂಗ್ ದ
ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಎನ್ವಿರಾನ್ಮೆಂಟ್ಸ್ ವಯ ಸ್ಪೆಷಲೈಡ್ ರೆಸಿಪ್ಟರ್ ಆರ್ಗನ್ಸ್ ಅಂತ ಹೇಳ್ತಾರೆ. ಇವಾಗ ನಾನು ಹೇಳ್ದೆ ಅಲ್ವಾ, ಬಿಸಿ ಪಾತ್ರೆಗಳು ಮುಟ್ಟಿದ್ರೆ ನಮ್ಮ ಕೈ ಹೇಗೆ ಸಡನ್ ಆಗಿ ಹಿಂದೆ ತಗೊಳುತ್ತೆ ಅಲ್ವಾ, ಏನಕ್ಕೆ ಅಂದ್ರೆ ಇಲ್ಲಿರುವಂಥದ್ದು ಒಂದು ಸೆನ್ಸರಿ ರೆಸಿಪ್ಟರ್ಸ್ಗಳಿರುತ್ತೆ. ಅದೇನ್ ಮಾಡುತ್ತೆ, ಸಡನ್ ಆಗಿ ಏನ್ ಮಾಡುತ್ತೆ, ಆ ಹೀಟ್ನ ಸೆನ್ಸ್ ಮಾಡುತ್ತೆ. ಆ ಹೀಟ್ನ ಸೆನ್ಸ್ ಮಾಡಿದ್ಮೇಲೆ ಏನ್ ಮಾಡುತ್ತೆ, ನೆಕ್ಸ್ಟ್ ಸ್ಟೆಪ್ ಯಾವುದು, ಇಂಟಿಗ್ರೇಷನ್ ಅಂತಂದ್ರೇನು, ಅನಲೈಸಿಂಗ್ ದ ಸೆನ್ಸರಿ ಡಾಟಾ ವಿತ್ ಇನ್ CNS ಅಂತಂದ್ರೇನು, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ಡಿಸೈಡ್ ಅಪ್ರೋಪ್ರಿಯೇಟ್ ಬಾಡಿಲಿ ರೆಸ್ಪಾನ್ಸ್. ಇವಾಗ ಏನ್ ಮಾಡುತ್ತೆ, ಈ ಸಿಗ್ನಲ್ ಏನಾಗುತ್ತೆ, ಬ್ರೈನ್ಗೆ ಹೋಗುತ್ತೆ, ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಹೋಗುತ್ತೆ. ಅವಾಗ ಏನ್ ಮಾಡುತ್ತೆ, ಈ ಬ್ರೈನು ಅನಲೈಸ್ ಮಾಡಿ ಏನ್ ಮಾಡುತ್ತೆ, ಅಪ್ರೋಪ್ರಿಯೇಟ್ ಬಾಡಿ ರೆಸ್ಪಾನ್ಸ್ನ ಕಳಿಸುತ್ತೆ. ಯಾವುದು ಬಾಡಿ ರೆಸ್ಪಾನ್ಸ್ ಅಂತಂದ್ರೆ ಕೈನ ಹಿಂದೆ ಎಳ್ಕೊಳ್ಳುವಂತಹ ರೆಸ್ಪಾನ್ಸ್ನ ಇದೇನ್ ಮಾಡುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಳಿಸ್ಕೊಡುತ್ತೆ. ನೆಕ್ಸ್ಟ್ ಒನ್ ಮೋಟರ್ ಔಟ್ಪುಟ್. ಇವಾಗ ಬಾಡಿಗೆ ಸಿಗ್ನಲ್ ಕಳಿಸಿದೆ ಅಲ್ವಾ, ಇವಾಗ ಮೋಟರ್ ಇನ್ಪುಟ್ ಅಥವಾ ಮೋಟರ್ ಔಟ್ಪುಟ್ ಅಂತ ಹೇಳ್ತಾರೆ. ಮೋಟರ್ ಔಟ್ಪುಟ್ ಅಂದ್ರೇನು, ಇವಾಗ ನಾವು ಬಿಸಿ ಪಾತ್ರೆನ ಟಚ್ ಮಾಡಿದೀವಿ, ಅದೇನಾಗಿದೆ, ಈ ಸೆನ್ಸರಿ ಆರ್ಗನ್ಸ್ ಅಥವಾ ಈ ಸೆನ್ಸರಿ ರೀಜನ್ ಇಂದ ನಮ್ಮ ಬ್ರೈನ್ಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಮೆಸೇಜ್ ಹೋಗಿದೆ, ಏನಂತ, ಈ ತರ ಬಿಸಿ ಪಾತ್ರೆ ಮುಡ್ತಾ ಇದ್ದೀವಿ ಅಂತಂತ. ಅವಾಗ ಏನ್ ಮಾಡುತ್ತೆ, ಈ ಡಾಟಾನ ಏನ್ ಮಾಡುತ್ತೆ, ಆ ಬ್ರೈನು ಅನಲೈಸ್ ಮಾಡಿ ಒಂದು ಔಟ್ಪುಟ್ನ ಕಳಿಸ್ಕೊಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಸೆಂಡಿಂಗ್ ದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಔಟ್ ಟು ಚೇಂಜಸ್ ದ ಮಸಲ್ಸ್, ಆರ್ಗನ್ಸ್ ಆರ್ ಗ್ಲ್ಯಾಂಡ್ಸ್. ಇದೇನ್ ಮಾಡುತ್ತೆ, ಸಿಗ್ನಲ್ನ ಕಳಿಸುತ್ತೆ. ಏನಂತ, ಕೈ ಇವಾಗ ಮುಟ್ಟಿರ್ತೀವಲ್ವಾ, ಸಡನ್ ಆಗಿ ಕೈನ ಹಿಂದಕ್ಕೆ ತಗೋ ಅಥವಾ ಇಲ್ಲಿರುವಂತಹ ಆರ್ಗನ್ಸ್ಗಳಿಗೆ ಏನ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಏನಂತಂದ್ರೆ ಕೈ ಅದು ಬಿಸಿ ಪಾತ್ರೆ ಇದೆ, ಕೈ ಸುಡುತ್ತಾ ಇದೆ, ನೀ ಹಿಂದೆ ತಗೋ ಅಂತಂತ ಏನ್ ಮಾಡುತ್ತೆ, ಒಂದು ಔಟ್ಪುಟ್ನ ಕೊಡುತ್ತೆ. ಈ ಎಲ್ಲ ಪ್ರೊಸೆಸ್ ಏನಾಗುತ್ತೆ, ವಿತಿನ್ ಮಿಲಿ ಸೆಕೆಂಡ್ಸ್ ಅಲ್ಲಿ ಇದೇನಾಗ್ತಿರುತ್ತೆ, ಪ್ರೊಸೆಸ್ ಆಗ್ತಾ ಇರುತ್ತೆ. ಇದೇ ರೀತಿ ಹಲವಾರು ಪ್ರೈಮರಿ ಫಂಕ್ಷನ್ಸ್ ಅಥವಾ ಹಲವಾರು ಬಾಡಿಲಿರುವಂತಹ ಫಂಕ್ಷನ್ಸ್ಗಳು ಈ ನರ್ವಸ್ ಟಿಶ್ಯೂಸ್ ಅಥವಾ ನರ್ವಸ್ ಸಿಸ್ಟಮ್ಸ್ ಇಂದ ಯೂಶ್ವಲಿ ಕಂಟ್ರೋಲ್ ಆಗ್ತಾ ಇರುತ್ತೆ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಂಡ್ವಿ ಅಂತಂದ್ರೆ ಅನಿಮಲ್ ಟಿಶ್ಯೂಸ್ ಬಗ್ಗೆ ತಿಳ್ಕೊಂಡ್ವಿ. ಇದು ಏನ್ ಮಾಡಿದ್ದೀನಿ ಅಂತ, ಇಲ್ಲಿರುವಂತಹ ಪಿಕ್ಚರ್ ನಿಮ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಥವಾ ಬ್ರೀಫ್ ಆಗಿ ಕೀ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇರುವಂಥದ್ದು. ಅಂದ್ರೆ ಯಾವ್ಯಾವ ಟೈಪ್ಸ್ ಇದೆ ಅಂತಂತ ಈ ಪಿಕ್ಚರ್ ಅಲ್ಲಿ ನಾನು ಡಿನೋಟ್ ಮಾಡಿದ್ದೀನಿ. ಫಸ್ಟ್ ಒನ್ನು ಎಪಿಥಿಲಿಯಲ್ ಟಿಶ್ಯೂಸ್ ಅಲ್ಲಿ ಯಾವ್ದಿತ್ತು, ಸ್ಕ್ವಾಮೋಸ್ ಇತ್ತು, ಕ್ಯೂಬಾಯ್ಡಲ್ ಇತ್ತು, ಕೊಲುಮ್ನಾರ್. ಇದರಲ್ಲಿ ಏನ್ ಬರುತ್ತೆ, ಗ್ಲಾಡ್ಯುಲರ್ ಮತ್ತೆ ಸಿಲಿಯೇಟೆಡ್ ಟೈಪ್ಸ್ ಬರುತ್ತೆ. ಜೊತೆಗೆ ಸೆಕೆಂಡ್ ಒನ್ ಯಾವುದು, ಮಸ್ಕುಲರ್ ಟಿಶ್ಯೂ. ಈ ಮಸ್ಕುಲರ್ ಟಿಶ್ಯೂಸ್ ಅಲ್ಲಿ ಯಾವ್ಯಾವ್ದಿದೆ, ಸ್ಟ್ರೈಟೆಡ್, ಸ್ಮೂತ್ ಮಸಲ್ ಮತ್ತೆ ಕಾರ್ಡಿಯಾಕ್ ಮಸಲ್ಸ್. ಯೂಶ್ವಲಿ ಈ 3 ಟೈಪ್ಸ್ನ ನಾವು ಮಸ್ಕುಲರ್ ಟಿಶ್ಯೂಸ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಒನ್ ಕನೆಕ್ಟಿವ್ ಟಿಶ್ಯೂ. ಈ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಯಾವ್ಯಾವ್ದು ಓದಿದ್ವಿ, ಬ್ಲಡ್ ಕನೆಕ್ಟಿವ್ ಟಿಶ್ಯೂಸ್ ಓದ್ವಿ. ಅದ್ರಲ್ಲಿ ಏನಿತ್ತು, RBC, WBC ಮತ್ತೆ ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ, ಇವು 4 ಟೈಪ್ಸ್ನ ಓದಿದ್ವಿ. ನೆಕ್ಸ್ಟ್ ಒನ್ ಬೋನ್ಸ್, ಲಿಗಮೆಂಟ್ಸ್, ಟೆಂಡಾನ್ಸ್, ಕಾರ್ಟಿಲೇಜ್, ಅಡಿಪೋಸ್ ಮತ್ತೆ ಏರೋಲಾರ್. ಈ ಇಷ್ಟು ಟೈಪ್ಸ್ನ ನಾವು ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಓದಿದ್ವಿ. ಹಾಗೇನೆ ಲಾಸ್ಟ್ ಒನ್ ನಾವು ನರ್ವಸ್ ಟಿಶ್ಯೂಸ್ನ ಓದಿದ್ವಿ. ಜೊತೆಗೆ ಅದ್ರದ್ದು ಪ್ರೈಮರಿ ಫಂಕ್ಷನ್ಸ್ ಹೇಗಾಗುತ್ತೆ ಅಂತ ಈ ಕ್ಲಾಸಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಹಾಗಾದ್ರೆ ಮುಂದಿನ ಕ್ಲಾಸಲ್ಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.